ಚಿನ್ನಾಭರಣ ಪ್ರಿಯರಿಗೆ ಶಾಕಿಂಗ್ ಸುದ್ದಿ. 42,000 ಗಡಿ ದಾಟು ಬಂಗಾರದ ಬೆಲೆ. ಹೊಸ ವರ್ಷದ ಖುಷಿಯಲ್ಲಿದ್ದ ಜನರಿಗೆ ಏರಿಕೆಯ ಬಿಸಿ ಬಿಸಿ. ಅಮೆರಿಕ ಇರಾನ್ ಮಧ್ಯೆ ಸಂಘರ್ಷ. ಭಾರತದಲ್ಲಿ ತುಟ್ಟಿ ಆಯಿತು ಪೆಟ್ರೋಲ್ ಡೀಸೆಲ್. ಬೆಂಗಳೂರಲ್ಲಿ 78ರ ಗಡಿ ದಾಟಿತು ಲೀಟರ್ ಪೆಟ್ರೋಲ್ ಬೆಲೆ. ದೆಹಲಿ ಅಸೆಂಬ್ಲಿ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಫೆಬ್ರವರಿ 8ಕ್ಕೆ ವೋಟಿಂಗ್, 11ಕ್ಕೆ ರಿಸಲ್ಟ್. ಕೇಜ್ರಿವಾಲ್ ಬಿಜೆಪಿ ಮಧ್ಯೆ ಬಿಗ್ ಫೈಟ್. ರಣರಂಗವಾಯಿತು ದೆಹಲಿ ಜೆಎನ್ಯು ಕ್ಯಾಂಪಸ್. ಭಯದಿಂದ ಹಾಸ್ಟೆಲ್ ಬಿಟ್ಟರು ಸ್ಟೂಡೆಂಟ್ಸ್. ಇದೆಲ್ಲ ಕಾಂಗ್ರೆಸ್ ಕೈವಾಡ ಅಂದ್ರು ಜಾವಡೇಕರ್. ಇಬ್ಬರ ಬಲಿ ಪಡೆದ ಬಳಿಕ ಎಚ್ಚೆತ್ತ ಬಿಎಂಟಿಸಿ. ಡಿಪೋ ಮ್ಯಾನೇಜರ್ ಸೂಪರಿಂಟೆಂಡೆಂಟ್ ವಿರುದ್ಧ ಎಫ್ಐಆರ್. ಬೆಚ್ಚ ಬೀಳಿಸುತ್ತೆ ಅಪಘಾತದ ಸಿಸಿಟಿವಿ ದೃಶ್ಯ. ನಮಸ್ಕಾರ, ವೆಲ್ಕಮ್. ನಾನು ಹರೀಶ್ ನಾಗರಾಜು. ಇವತ್ತು ಇಡೀ ಜಗತ್ತಿನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಆತಂಕ, ಭಯ ಸೃಷ್ಟಿಯಾಗಿರೋದು ಅಮೆರಿಕ ಮತ್ತು ಇರಾನ್. ಈ ಎರಡರ ನಡುವೆ ಎಲ್ಲೋ ಯುದ್ಧ ಆಗೋಗುತ್ತೆ, ಮುಂದೇನಾಗುತ್ತೆ ಅನ್ನುವ ದೊಡ್ಡ ಮಟ್ಟದ ಕಳವಳ. ಅವ್ರವ್ರು ಯುದ್ಧ ಮಾಡ್ಕೊಂಡ್ರೆ ನಮಗೇನ್ರಿ ಅಂತ ನೀವು ಪ್ರಶ್ನೆ ಹಾಕಿದ್ರೆ ದೊಡ್ಡ ಮಟ್ಟದ ಲಾಜಿಕ್ ಕೂಡ ಇದರಿಂದ ಇದೆ. ಬರೀ ಅಮೆರಿಕ ಇರಾನ್ ವಿರುದ್ಧ ಯುದ್ಧ ಮಾಡಿದ್ದೇ ಆದಲ್ಲಿ ಅಥವಾ ಈ ಮಟ್ಟದ ಆತಂಕ ಸೃಷ್ಟಿಯಾದರೆ ಬರೀ ಭಾರತಕ್ಕೆ ಮಾತ್ರ ಅಲ್ಲ. ಒಂದು ಕಡೆ ಚೀನಾ, ಒಂದು ಕಡೆ ದಕ್ಷಿಣ ಕೊರಿಯಾ, ಇನ್ನೊಂದು ಕಡೆ ತೈವಾನ್ ದೇಶಗಳು, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಹೀಗೆ ಹಲವಾರು ದೇಶಗಳ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಆಗ ಸಪ್ಲೈ ಆಗಲ್ಲ, ತದನಂತರದಲ್ಲಿ ಗ್ಯಾರಂಟಿ ಎಲ್ಲ ಆಮದು ಸುಂಕ ಹೆಚ್ಚಾಗುತ್ತೆ. ಸೊ ಅಲ್ಟಿಮೇಟ್ಲಿ ಏನೋ ನಮ್ಮ ಮೇಲೆ ಹೊರೆ ಬೀಳುತ್ತೆ. ಹಾಗಾದರೆ ಮುಂದಕ್ಕೆ ಲೈಫ್ ಹೇಗಿರುತ್ತೆ? ಹರೀಶ್ ನಾಗರಾಜ್ ಅವರೇ, ಹೊಸ ವರ್ಷಕ್ಕೆ ಬಂದಿದ್ದೀವಿ, ಹೊಸತನದಿಂದ ಬರಮಾಡ್ಕೊಂಡಿದ್ದೀವಿ, ಫುಲ್ ಖುಷಿಯಾಗಿರೋಣ ಅಂದ್ಕೊಂಡವ್ರಿಗೆ ದೊಡ್ಡ ಮಟ್ಟದ ಏರಿಕೆ ಬಿಸಿ ಗ್ಯಾರಂಟಿ ತಡ್ತಾ ಇದೆ. ಅಂದರೆ ನಾವು ಉಪಯೋಗಿಸುವಂಥ ಪ್ರತಿಯೊಂದು ಕೂಡ ಗಗನಮುಖಿಯಾಗಿ ಮೇಲು ಹೋಗೋದ್ರಲ್ಲಿ ಅನುಮಾನನೇ ಇಲ್ಲ. ಆದರೆ ಚಿನ್ನ ನೋಡ್ತಿದ್ದೀವಿ ಮತ್ತು ಪೆಟ್ರೋಲ್ ಡೀಸೆಲ್ ನೋಡ್ತಿದ್ದೀವಿ. ಹಾಗಾದರೆ ಮುಂದಿನ ದಿನ ಹೇಗಿರುತ್ತೆ ಅಂದರೆ ಒಂದೇ ಲೈನಲ್ಲಿ ಉತ್ತರ. ಈ ಹೊತ್ತಿನ ಸ್ಪೆಷಲ್ ಲೈಫ್ ಕಷ್ಟ ಗುರು. ಪೆಟ್ರೋಲ್ ಡೀಸೆಲ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. 78ರ ಗಡಿ ದಾಟಿತು ಬೆಂಗಳೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕ್ಸೋರಿಗೆ. ಇನ್ನು ಹಳದಿ ಲೋಹ, ಚಿನ್ನ ಮತ್ತು ಬೆಳ್ಳಿ. ಚಿನ್ನ 42,000 ದಾಟಿತು, ಬೆಳ್ಳಿ 50,000 ದಾಟಿದೆ. ಈ ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನನ್ನ ಕೊಲೀಗ್ಸ್ ರೆಡಿ ಮಾಡಿದ್ದಾರೆ, ನಿಮಗೋಸ್ಕರ. ಮಿಸ್ ಮಾಡಿದೆ ನೋಡಿ. ದುಬಾರಿ ದುಬಾರಿ ದುಬಾರಿ. ಚಿನ್ನ, ಬೆಳ್ಳಿ, ಪೆಟ್ರೋಲ್, ಡೀಸೆಲ್ ಜನರ ಜೇಬನ್ನ ಸುಡ್ತಿದೆ. ದಿನ ದಿನಕ್ಕೂ ರೇಟ್ ಆಕಾಶದೆತ್ತರಕ್ಕೆ ಏರ್ತಾನೆ ಇದೆ. ಚಿನ್ನದ ಬೆಲೆಯಂತೂ ಕೇಳಂಗಿಲ್ಲ. ಅದು 106 ರೂಪಾಯಿ ಅಲ್ಲ, ಬರೋಬ್ಬರಿ 5,000 ರೂಪಾಯಿ. ಚಿನ್ನದ ಬೆಲೆ ಒಂದೇ ವರ್ಷಕ್ಕೆ ಜಂಪ್ ಆದ ಪರಿ ಇದು. ಮದುವೆ, ಮುಂಜಿ, ಶುಭ ಸಮಾರಂಭ ಮಾಡೋರಿಗೆಲ್ಲ ಶಾಕಿಂಗ್ ನ್ಯೂಸ್. ಗಂಟೆ ಗಂಟೆಗೂ ಬೆಲೆ ಏರಿಕೆ ಬಿಸಿ ತಡ್ತಿದೆ. ನಿನ್ನೆ ಇದ್ದ ರೇಟ್ ಇಂದು ಎಲ್ಲೋ ಹೋಗಿ ಮುಟ್ಟಿರುತ್ತೆ. ಹೊಸ ವರ್ಷದ ಖುಷಿಯಲ್ಲಿ ಚಿನ್ನ ಖರೀದಿಸಬೇಕೆಂದ ಜನರಿಗೆ ಬಂಗಾರ ಬಲು ಭಾರವಾಗ್ತಿದೆ. ಒಂದೇ ವಾರದಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 2,000 ರೂಪಾಯಿ ಏರಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 38,300 ರೂಪಾಯಿ ಇದ್ರೆ, 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 42,230 ರೂಪಾಯಿ ಇದೆ. 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 900 ರೂಪಾಯಿ ಏರಿಕೆ ಕಂಡ್ರೆ, 24 ಕ್ಯಾರೆಟ್ ಚಿನ್ನದ ಬೆಲೆ 2 ದಿನದಲ್ಲಿ ಬರೋಬ್ಬರಿ 2,000 ಹೆಚ್ಚಳ ಕಂಡಿದೆ. ಇದರಿಂದ ಗ್ರಾಹಕರು ಚಿನ್ನ ಕೊಂಡುಕೊಳ್ಳೋದು ಇರ್ಲಿ, ಆಭರಣದ ಅಂಗಡಿ ಕಡೆಗೆ ತಿರುಗಿ ನೋಡೋಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ. ಇವಾಗಲೇ ಒಂದು ವಾರದಲ್ಲೇ ಆಗಲೇ 2.5 ಜಂಪ್ ಆಗಿದೆ. ಹಿಂಗಾದ್ರೆ ಮಿಡಲ್ ಪೀಪಲ್ಸ್ಗಳು ತೊಗೊಳ್ಳೋದು ತುಂಬಾನೇ ಕಷ್ಟ. ಏನೋ ಹಣ ಇದ್ದಂಥವ್ರು ಬಂದು ತಗೊಂಡು ಹೋಗ್ತಾರೆ, ಮಿಡಲ್ ಪೀಪಲ್ಸ್ಗೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಬಂಗಾರದ ರೇಟ್ ಕಡಿಮೆ ಆದ್ರೆ ಒಳ್ಳೇದು. ತಗೋಬೇಕು ಅನ್ಸುತ್ತೆ, ಆದ್ರೆ ನಮ್ಮ ಕೈಯಿಂದ ಸಾಧ್ಯ ಆಗ್ತಾ ಇರಲ್ಲ ತಗೊಳ್ಳಿಕ್ಕೆ. 8,000 ಹೆಚ್ಚು ಕಡಿಮೆ 39,000 ಅಂತ ಹೇಳ್ತಾ ಇದ್ದಾರೆ. ಇನ್ನೂ ದಿನ ಹೋದ್ರೆ 40,000 42,000 ಆಗ್ತೈತೆ ಅಂತಾರೆ. ಅಂತ ಟೈಮಲ್ಲಿ ನಾವು 10,000 ಉಳಿಸ್ಬೇಕಂದ್ರೆ ಯೋಚನೆ ಮಾಡ್ಬೇಕಾಗತ್ತೆ ಗೋಲ್ಡ್ ತಗೊಳ್ಲಿಕ್ಕೆ. ಇನ್ನೂ ಜಾಸ್ತಿ ಆಗ್ಬೋದೇನೋ, ಇನ್ನು ಇದರಲ್ಲಿ ಸಾಲ ಮಾಡಿದ್ರು ತಗೋಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಹೋಗ್ಬೇಕಾಗ್ತೈತೆ. ಅವಾಗ ತುಂಬಾ ಕಷ್ಟ ಆಗತ್ತೆ. ಕಳೆದ 5 ವರ್ಷಗಳಲ್ಲಿ ಚಿನ್ನ ಬೆಲೆಯಲ್ಲಿ ಹಾವು ಏಣಿ ಆಟ ಹೇಗಿತ್ತು ಅಂತ ನೋಡಿದ್ರೆ, ಬಂಗಾರ ಭಾರ
ವರ್ಷ 2015 23,640, ವರ್ಷ 2016 26,460, ವರ್ಷ 2017 27,150, ವರ್ಷ 2018 29,080, ವರ್ಷ 2019 35,250, ವರ್ಷ 2020 38,300. ಚಿನ್ನದ ರೇಟ್ ರೆಕಾರ್ಡ್ ಹೈ ಆಗಿದೆ. ಇವತ್ತು 3,830 ರೂಪಾಯಿ ಪರ್ ಗ್ರಾಮ್ ಇದೆ, ಪ್ಲಸ್ GST ಎಲ್ಲ ಸೇರಿದ್ರೆ 4,000 ರೂಪಾಯಿ ದಾಟುತ್ತೆ ಚಿನ್ನದ ಬೆಲೆ. 2 ದಿನದಲ್ಲಿ 10 ಗ್ರಾಮ್ಗೆ 1,800 ರೂಪಾಯಿ ಅಷ್ಟು ಬೆಲೆ ಜಾಸ್ತಿ ಆಗಿದೆ. ಆಮೇಲೆ ಇನ್ನೂ ಜಾಸ್ತಿ ಆಗೋ ಸಂಭವನೂ ಇದೆ. ಏಕೆಂದರೆ ಇವಾಗ ಇರಾನ್ ಮತ್ತು ಅಮೆರಿಕ ಮಧ್ಯೆ ದಾಳಿ ನಡೀತಿರೋದು ನೋಡಿದ್ರೆ ಇದೇನು ಮುಗಿಯೋಂಗಿಲ್ಲ. ಇವಾಗ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ನಿಮ್ಮ 10 ಇಂಪಾರ್ಟೆಂಟ್ ಪ್ರಾಮಿನೆಂಟ್ ಸೈಟ್ನ ಬೊಂಬಾರ್ಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಥರ ಅದರಲ್ಲಿ ಫುಲ್ ಸ್ಕೇಲ್ ಏನಾದ್ರು ವಾರ ಆಯಿತು ಅಂದರೆ ಚಿನ್ನದ ಬೆಲೆ 5,000 ಮೇಲೆ ದಾಟಿದ್ರೂ ಆಶ್ಚರ್ಯ ಏನಿಲ್ಲ. ಇವಾಗ ಚಿನ್ನವಷ್ಟೇ ಅಲ್ಲ, ಪೆಟ್ರೋಲ್ ಡೀಸೆಲ್ ಕೂಡ ದುಬಾರಿ ಆಗಿದೆ. 2-3 ದಿನಗಳಲ್ಲಿ ಪೆಟ್ರೋಲ್ ದರ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ. ಇಂದು ಪೆಟ್ರೋಲ್ ಲೀಟರ್ಗೆ 78 ರೂಪಾಯಿ 22 ಪೈಸೆ ಆಗಿದೆ. ಡೀಸೆಲ್ ಬೆಲೆ 71 ರೂಪಾಯಿ 22 ಪೈಸೆ ಆಗಿದೆ. ಬೈಕು ಕಾರು ಸವಾರರು ತಮ್ಮ ವಾಹನ ತೆಗೆಯೋ ಮುನ್ನ ಜೇಬು ನೋಡಿಕೊಳ್ಳಬೇಕಾಗಿದೆ. ಈಗಾಗಲೇ ಕಳೆದ 5 ದಿನಗಳಿಂದ ಇಂಧನದ ಬೆಲೆ ಏರಿಕೆ ಆಗುವುದನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇರಾನ್ ಮೇಲೆ ಅಮೆರಿಕದ ಏರ್ ಸ್ಟ್ರೈಕ್ ನಡೆದದ್ದೇ ಆದಲ್ಲಿ ನಮ್ಮ ದೇಶದಲ್ಲಿ ಸಾರಿಗೆ ಉದ್ಯಮದ ಮೇಲೆ ದೊಡ್ಡ ಮಟ್ಟದಂತ ಪರಿಣಾಮವನ್ನು ಬೀರಲಿಕ್ಕಿದೆ. ಯಾಕಂದ್ರೆ ಸಾರಿಗೆ ಉದ್ಯಮದಲ್ಲಿ ಪ್ರತಿಶತ 60% ನಾವು ಇಂಧನದ ಮೇಲೆ ಬೆಲೆಯನ್ನು ನಿಗದಿ ಮಾಡಿರ್ತೀವಿ. 60% ದರ ನಮ್ದು ಇಂಧನಕ್ಕಾಗಿ ಹೋಗ್ತಾ ಇದೆ. ಅದರಿಂದ ಆಗ್ಬಿಟ್ಟು ಇಂಧನದ ಮೇಲೆ ಬೀಳುವಂತ ಪರಿಣಾಮ ಡೈರೆಕ್ಟ್ ಆಗಿ ನಮ್ಮ ಕನ್ಸ್ಯೂಮರ್ಗಳ ಮೇಲೆ ಬೀಳುವಂತ ಸಂದರ್ಭ ಬರುತ್ತೆ. ಅಮೆರಿಕ ಹಾಗೂ ಇರಾನ್ ನಡುವಿನ ಘರ್ಷಣೆಯಿಂದ ಕಚ್ಚಾ ತೈಲ ಬೆಲೆ ಏರಿದೆ. ಇದರ ಪರಿಣಾಮ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಇನ್ನಷ್ಟು ಏರಲಿರೋ ಸಾಧ್ಯತೆ ಇದೆ. ತೈಲ ಬೆಲೆ ಏರಿದ್ರೆ ಬಸ್ ಪ್ರಯಾಣ ದರ, ಹಾಲು, ತರಕಾರಿ, ದವಸ ಧಾನ್ಯ ಹೀಗೆ ದಿನನಿತ್ಯ ಬಳಸೋ ವಸ್ತುಗಳ ಬೆಲೆ ಗಗನಕ್ಕೆ ಏರುತ್ತದೆ. ಯಾಕಂದ್ರೆ ವಾಹನಗಳ ಸಾಗಣೆ ವೆಚ್ಚ ಹೆಚ್ಚಾಗಲಿದೆ. ಹೀಗಾಗಿ ಎಲ್ಲಾ ಕಡೆ ಬೆಲೆ ಬಿಸಿ ಏರೋದ್ರಲ್ಲಿ 2 ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮುಂದಿನ ದಿನಗಳಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ನಾನು ನೆನಪಿಸ್ಕೋತಾ ಇದ್ದೀನಿ ಈ ಕ್ಷಣಕ್ಕೆ, ಕಳೆದ ವರ್ಷ ಸೆಪ್ಟೆಂಬರ್ 2ನೇ ವಾರ 3ನೇ ವಾರದಲ್ಲಿ ನಾವು ಏನು ರೇಟ್ ನೋಡಿದ್ವಿ, ಈಗ ಆ ರೇಟ್ಗೆ ಮೀರಿಸುವ ಹಾಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಮೇಲೆ ಹೋಗ್ತಾನೆ ಇದೆ, ಗಗನಮುಖಿಯಾಗಿ ಮೇಲೆ ಹೋಗ್ತಾನೆ ಇದೆ. ಒಂದು, ಚಿನ್ನದ ಮೇಲಿನ ಆಮದು ಸುಂಕ ಒಂದು ಕಡೆ, ಇನ್ನೊಂದು ಕಡೆ ಡಾಲರ್ ಮತ್ತು ರೂಪಾಯಿ ಎದುರು ಹೇಗಿದೆ ಮೌಲ್ಯ ಅನ್ನೋದ್ರ ಮೇಲೆ ಪ್ರತಿನಿತ್ಯ ಕೂಡ ಚಿನ್ನ ಬೆಳ್ಳಿಯ ರೇಟ್ ಡಿಸೈಡ್ ಆಗುತ್ತೆ. ಇವಾಗಲೇ 42,000 ದಾಟ್ತು ಚಿನ್ನ, 50,000 ದಾಟ್ತು ಬೆಳ್ಳಿ. ಇನ್ನು ಪೆಟ್ರೋಲ್ ಡೀಸೆಲ್ ಹಂಗೆ ನೋಡೋಕೆ ಹೋದರೆ ಬರೀ ಪೆಟ್ರೋಲ್ ಡೀಸೆಲ್ಗೆ ಅಷ್ಟೇ ಸೀಮಿತವಾಗಿಲ್ಲ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಪೆಟ್ರೋಲ್ ಡೀಸೆಲ್ ಏರಿಕೆ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳೋಣ, ಆಯಿತು ಈಗಾಗಲೇ. ಸೊ ಅದನ್ನು ಉಪಯೋಗಿಸುವಂಥ ವಾಹನಗಳೇನು ಮಾಡುತ್ತೆ, ನೆಕ್ಸ್ಟು ಏನೇನು ಸಾಗಣೆ ಮಾಡ್ತೀವಿ ಅದರ ರೇಟ್ ಜಾಸ್ತಿ ಮಾಡ್ತಾರೆ. ಅದಾದಮೇಲೆ ಅದು ಡೈರೆಕ್ಟ್ಲಿ ಎಫೆಕ್ಟ್ ಹೊಡೆಯೋದು ನಾವು ಪ್ರತಿನಿತ್ಯ ಬಳಸುವಂಥ ಎಲ್ಲ ವಸ್ತುಗಳ ಮೇಲೆ ಹೊಡೆಯುತ್ತೆ. ಅದಾದಮೇಲೆ ಮಧ್ಯಪ್ರಾಚ್ಯದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ, ಹತ್ತತ್ರ 80-90 ಲಕ್ಷ ಭಾರತೀಯರು, ಅವ್ರಿಗೆಲ್ಲ ಏಟು ಹೊಡೆಯುತ್ತೆ. ಸೊ ಇದು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಲೈಫ್ ನಿಜವಾಗ್ಲೂ ಕಷ್ಟ ಆಗುತ್ತೆ. ಹಾಗಿದ್ರೆ ಇದನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ವಿಶ್ಲೇಷಣೆ ಮಾಡೋದಕ್ಕೆ, ನಿಮ್ಮೊಂದು ಹೇಳೋದಕ್ಕೆ ಈ ಕ್ಷಣ ಇಬ್ಬರು ಎಕ್ಸ್ಪರ್ಟ್ಸ್ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಲೆಟ್ ಮಿ ಇಂಟ್ರಡ್ಯೂಸ್, ಅವ್ರನ್ನ ಪರಿಚಯ ಮಾಡಿಕೊಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಮೊದಲಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿತ್ಯ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಿರುವಂಥ ಶ್ರೀ ಚಂದ್ರಶೇಖರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವ್ರ ವಿಶ್ಲೇಷಕರು ಕೂಡ. ಚಂದ್ರಶೇಖರ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಲೈಫ್ ನಿಜವಾಗ್ಲೂ ಕಷ್ಟ ಅಲ್ಲ ಸರ್? ಹೌದು. ಮುಂದಿನ ದಿನಗಳು ಇದೇ ಕಾದಿದೆ, ಹಬ್ಬ ಮಾರಿ ಹಬ್ಬ ಅಂತೀವಲ್ಲ ಹಂಗದು. ಅವರ ಎಡಭಾಗದಲ್ಲಿ ಕೂತಿದ್ದಾರೆ ಸ್ಟೇಟ್ ಗೋಲ್ಡ್ ಅಸೋಸಿಯೇಷನ್ನ ಖಜಾಂಚಿಗಳು ಶ್ರೀ ರವಿಕುಮಾರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಿನ್ನ ಅಂತ ಪ್ರೀತಿ ಪಾತ್ರ ಕರಿಬೋದಷ್ಟೇ, ಕೊಡ್ಸಕ್ಕಂತೂ ದೇವರಣೆಗಳು ಸಾಧ್ಯ. ಬರೀ ಚಿನ್ನ ಅನ್ನೋದು ಬರೀ ಹೆಸರಿಗೆ ಚಿನ್ನದಂತ ಹುಡುಗ ಅಂತ ಹೇಳ್ಬೋದು, ಚಿನ್ನ ನೋಡಕ್ ಸಾಧ್ಯ ಇಲ್ಲ. ಡೆಫಿನೆಟ್ ಆಗಿ. ಸರ್ ಟೆಲ್ ಮಿ ಒನ್ ಥಿಂಗ್ ಚಂದ್ರಶೇಖರ್ ಸರ್, ಈ ಕ್ಷಣಕ್ಕೆ ನಾವು ಮೇಲ್ನೋಟಕ್ಕೆ ಇಲ್ಲೆಲ್ಲೋ ಯಾವುದೋ ಊರಲ್ಲಿ ಕೂತು ಎಲ್ಲೋ ಮಾತಾಡ್ತಿದ್ದೀವಿ ನಿಜ, ಬಟ್ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ತಳಮಳ ಇದೆಯಲ್ಲ ಈ ಕ್ಷಣಕ್ಕೆ, ಅದಕ್ಕೆ ಇದು ಎಚ್ಚರಿಕೆನಾ, ಅಬ್ಬಬ್ಬಾ ಏನೋ ಆಗ್ಬಿಡುತ್ತೇನೋ ಭಯಾನ ನಮಗಿದೆ? ಸರ್, ಫಸ್ಟ್ ಆಫ್ ಆಲ್ ಇವತ್ತು ಏನು 2020 ಏನು ಹೊಸ ವರ್ಷ ಶುರುವಾಗಿದೆ,
ಈ ಕಂಪ್ಲೀಟ್ ಆಗಿ ಒಂಥರ ಶಾಕ್ ಆಗ್ಬಿಟ್ಟಿದೆ. ನಾಟ್ ಎ ಗುಡ್ ಸ್ಟಾರ್ಟ್. ನಾಟ್ ಎ ಗುಡ್ ಸ್ಟಾರ್ಟ್. ಯಾಕೆಂತ ಹೇಳಿದ್ರೆ ಇಂಡಿಯಾದಲ್ಲಿ ಏನೊಂದು ಸೌತ್ ಬ್ಲಾಕ್ ಮತ್ತೆ ನಾರ್ತ್ ಬ್ಲಾಕ್ ಏನೋ ಒಂದು ಫಾರಿನ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇದೆ. ಈಗ ನಾವಿನ್ನ ಬಹಳ ಡೆಲಿಕೇಟ್ ಸಿಚುವೇಶನ್ ಅಲ್ಲಿ ಬಂದ್ಬಿಟ್ಟಿದ್ವಿ. ಒಂದ್ ಕಡೆ ನಮಗೆ ಪೆಟ್ರೋಲ್ ಬಹಳ ಆಯಿಲ್ ಇಂಡಸ್ಟ್ರಿ ಬಹಳ ಇಂಪಾರ್ಟೆಂಟ್, ಜೊತೆನಲ್ಲಿ ಇರಾನ್ ಮತ್ತೆ ಏನ್ ಮಿಡ್ಲ್ ಈಸ್ಟ್ ಅಂತ ಹೇಳ್ತೀವಿ ಅವ್ರ ಜೊತೆ ಒಂದು ಉತ್ತಮ ಸಂಬಂಧ ಹೊಂದಬೇಕು. ಎರಡನೇದಾಗಿ ಇನ್ನೊಂದು ದೊಡ್ಡ ಶಾಕ್ ಅಂತ ಹೇಳಿದ್ರೆ ಅಮೆರಿಕ ಜೊತೆಗೆ ಪ್ರಧಾನಮಂತ್ರಿ ಮೋದಿ ಅವ್ರ ಜೊತೆ ಇರ್ತಕ್ಕಂಥ ಉತ್ತಮ ಬಾಂಧವ್ಯ. ಸೊ ಈ ಕಡೆ ಇರಾನ್ ಮೇಂಟೈನ್ ಮಾಡಬೇಕು, ರೈಟ್ ಸೈಡ್ ನಲ್ಲಿ ಅಮೆರಿಕನು ಮೇಂಟೈನ್ ಮಾಡಬೇಕು. ಸೊ ಎರಡು ಕಡೆಯಿಂದ ನಾವು ಡೆಲಿಕೇಟ್ ಸಿಚುವೇಶನ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ವಿ. ಇದು ಪರ್ಟಿಕ್ಯುಲರ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯಾಗೆ ಅಂತ ಹೇಳಿದ್ರೆ ಇವತ್ತು ಪ್ರತಿ ದಿವಸ ಕೂಡ ನಾವು 80% ಭಾರತ ದೇಶದ ಆಯಿಲ್ ಏನಿದೆ ಆಯಿಲ್ ಕಂಪ್ಲೀಟ್ ಆಗಿ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಇಂಪೋರ್ಟ್ ಮಾಡ್ಕೊಂತಿರೋದು ಎಲ್ಲಿಂದ ಅಂತ ಹೇಳಿದ್ರೆ ಇರಾನು, ಇರಾಕ್, ಸೌದಿ ಅರೇಬಿಯಾ. ದಿಸ್ ಇಸ್ ದ ಮೇನ್ ಪ್ಲೇಸ್. ಇವೆಲ್ಲವೂ ಕೂಡ ಇರಾನ್ ಹತ್ರದಿಂದನೇ ಬರಬೇಕು ಆಯಿಲ್ ಎಲ್ಲ. ಇವತ್ತೇನಾದ್ರೂ ನಾವೇನಾದ್ರೂ ಅಮೆರಿಕದಿಂದನೂ ಈಗ ಆಯಿಲ್ ಇಂಪೋರ್ಟ್ ಮಾಡ್ತಾ ಇದ್ವಿ, ಮತ್ತೆ ಇದು ಅಮೆರಿಕ ಪ್ಲಸ್ ಇದು ವೆನಿಜುಲಾದಿಂದ ಮಾಡ್ತಿದ್ವಿ. ಬಟ್ ಆದ್ರೆ ಇಲ್ಲಿಂದ ಏನ್ ಆಯಿಲ್ ಬರುತ್ತೆ ಅದು ಬಹಳ ಚೀಪು, ಮತ್ತೆ ಇನ್ಶೂರೆನ್ಸ್ ಎಲ್ಲ ಇರೋದ್ರಿಂದ ಇದು ಬಹಳ ಇಂಪಾರ್ಟೆಂಟ್. ಸಿಂಪಲ್ ಆಗಿ ಚಂದ್ರಶೇಖರ್ ಅವ್ರು ಹೇಳಿರೋ ಮಾತನ್ನ ಒಂದೇ ಕ್ಷಣ ಹೇಳಬೇಕು ಅಂದ್ರೆ ಸಪ್ಲೈ ಮತ್ತು ಡಿಮ್ಯಾಂಡ್ ಎರಡು ಬೇರೆ ಬೇರೆ ಭಾಗದಲ್ಲಿದೆ. ಯಾವಾಗ ಸಪ್ಲೈ ಆಗಲ್ಲ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅಂದ್ರೆ ಪೂರೈಕೆಯ ಅಭಾವ ಎಲ್ಲಿ ಕಾಣುತ್ತೆ ಆಟೋಮೆಟಿಕ್ ಆಗಿ ಏರಿಕೆ ಮೇಲೆ ಹೋಗೋಕೆ ಶುರುವಾಗುತ್ತೆ. ಅವರ ಎಡಭಾಗದಲ್ಲಿ ಶ್ರೀ ರವಿಕುಮಾರ್ ಇದ್ದಾರೆ. ಅವ್ರು ಮಾತಾಡ್ಸೋಕೆ ಮುಂಚೆ ಈ ಕ್ಷಣ ಸ್ಟುಡಿಯೋ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಹಿರಿಯ ಪತ್ರಕರ್ತರು. ಇದನ್ನ ಬಹುಶಃ ರಾಜಕೀಯದ ಮತ್ತು ಬೇರೆ ಬೇರೆ ಆಂಗಲ್ ಇಂದ ನೋಡೋಕೆ ಸಾಧ್ಯ ಆಗೋದು ಅವ್ರಿಗೆ ಅಂತ ಅನ್ಸುತ್ತೆ. ಶ್ರೀ ಶೈಲೇಶ್ ಚಂದ್ರ ಗುಪ್ತಾ ಸರ್, ಗುಡ್ ಈವ್ನಿಂಗ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಮೈಲ್ ಸುಮ್ಮನೆ ಮೇಲ್ನೋಟಕ್ಕೆ ನಮ್ಗೆಲ್ಲರಿಗೂ ಅಲ್ವಾ ಸರ್, ಈ ಪರಿಸ್ಥಿತಿ ನೋಡಿದ್ರೆ ಏನು ಕಷ್ಟ ಆಗೋರು ಲೈಫ್ ಅನ್ಸ್ಬಿಡುತ್ತೆ. ಹೌದು, ಈಗ ಇರೋ ತಾಪತ್ರಯಗಳೇ ಸಾಕು ನಮ್ಮ ಇಂಡಿಯಾಕ್ಕಲ್ಲ, ಜಗತ್ತಿಗೆ ಆಗಿದೆ. ಆರ್ಥಿಕ ಹಿಂಜರಿತ ಇದೆ ಡೆಫಿನೆಟ್ ಆಗಿ. ಯಾರಿಗೂ ಪೆಟ್ರೋಲ್ ಕೊಟ್ಟರು ತಗೊಳ್ಳೋದು ಬೇಡ ಅಂತ ಪರಿಸ್ಥಿತಿ ಇದೆ. ಇಲ್ಲೇನೆ ಪೆಟ್ರೋಲ್ ಕನ್ಸಂಪ್ಷನ್ ಕಮ್ಮಿ ಆಗಿದೆ, ಬೆಲೆ ಜಾಸ್ತಿ ಆಗ್ತಾ ಇರೋದ್ರಿಂದ. ಇನ್ನೂ ಜಾಸ್ತಿ ಆದರೆ ನಮ್ಮ ಬವಣೆ ಜಾಸ್ತಿನೇ ಹೊರತು ಇರಾನು ಮತ್ತು ಅಮೆರಿಕ ಸ್ನೇಹ ಸಂಬಂಧವೋ ವೈರು ಅದೇನಾದ್ರು ಇತ್ಕೊಂಡು ಹೋಗ್ಲಿ, ಅದರ ಶಾಕ್ಸು ತಟ್ಟೋದು ನಮಗೆ ತಟ್ತಾ ಇದೆಯಲ್ಲ. ಅದರಿಂದ ನಮ್ಮ ಆಶಯ ಏನು ಅಂತಂದರೆ ದೇವರೇ ಟ್ರಂಪ್ ಗೆದ್ದು ಸ್ವಲ್ಪ ಬುದ್ಧಿ ಕೊಡಪ್ಪ ಅಂತ ಹೇಳಬೇಕು. ಅವ್ರಿಗೇನೋ ಚುನಾವಣೆ ಭರಾಟೆ, ಅವ್ರಿಗೇನೋ ತರದೂದುಗಳಿವೆ ಅವರಿಗೆ. ಆದರೆ ಅವರ ತರದೂದುಗಳು ತಬಲುಗಳು ನಮಗೆ ಅಫೆಕ್ಟ್ ಆಗ್ತಾ ಇದೆಯಲ್ಲ. ಇವತ್ತೇನೋ ಅಧಿಕೃತ ಮೂಲಗಳು ತಿಳಿಸಿದೆ ಸೌದಿ ಅರೇಬಿಯಾ ಡಿಸ್ರಪ್ಟ್ ಮಾಡಲ್ಲ, ಅಪ್ರಿಸಿಯೇಷನ್ ಮಾಡುತ್ತೆ ಬೆಲೆನ ಅಷ್ಟೇ ಅಂತ ಹೇಳ್ತಾರೆ. ಅದು ಏನ್ ಗ್ಯಾರಂಟಿ? ಸಮರದ ಭೀತಿ ಹೋಗಿಲ್ಲ. ಅದೇನ್ ಗ್ಯಾರಂಟಿ? ಜಾಗತಿಕ ಮಟ್ಟದಲ್ಲಿ ಈಗ ಆಗ್ತಾ ಇರೋದು ಅದೇ ಅಲ್ವೇ, ಆಗ್ತಾ ಇರೋದು ಅದೇ. ಎಲ್ಲಿದೆ ನಮಗೆ ಗ್ಯಾರಂಟಿ? ಏನೋ ಅವ್ರು ನಾಳೆ ನಾವು ಡಿಸ್ರಪ್ಟ್ ಮಾಡಲ್ಲ ಅಂತ ಇವತ್ತು ಹೇಳ್ತಾರೆ, ಇವತ್ತಿನ ಪರಿಸ್ಥಿತಿ ನಾಳೆ ನಾಡಿದ್ದು ಖಂಡಿತ ಅದನ್ನು ನಂಬೋಕ್ಕಾಗೋದಿಲ್ಲ. ಸರ್, ಇದು ಶ್ರೀ ಶೈಲೇಶ್ ಚಂದ್ರ ಗುಪ್ತಾ ಸರ್, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಅಮೆರಿಕ ಈ ತರ ನಡ್ಕೋತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಬ್ರೀಫ್ ಕೊಟ್ಟರು. ಅದು ಪೊಲಿಟಿಕಲಿ ಅಟ್ಯಾಚ್ಡ್ ಅದು. ಬಟ್ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಳ್ಳೋಣ. ಹರೀಶ್ ನಾಗರಾಜ್ ಅವರೇ, ನಮ್ಮನೆ ಕತೆ ಹೇಳಿ, ನಾವೇನೋ ಕೂಡಿಟ್ಕೊಂಡು ಚಿನ್ನ ಬೆಳ್ಳಿ ತಗೊಂಡು ಒಂದಷ್ಟು ಸೇವ್ ಮಾಡ್ಕೋಬೇಕು ಅಂತಿದ್ವಿ, ಮಗಳ ಮದುವೆ ಇದೆ, ಇನ್ಯಾವುದೋ ಹಬ್ಬ ಬಂತು, ಈಗ ನಾವೆಂಗ್ ಜೀವನ ಮಾಡೋದು ಅಂತ ಯಾರಾದ್ರೂ ಪ್ರಶ್ನೆ ಕೇಳ್ತಿದ್ರೆ ಶ್ರೀ ರವಿಕುಮಾರ್, ಸ್ಟೇಟ್ ಗೋಲ್ಡ್ ಅಸೋಸಿಯೇಷನ್ನ ಖಜಾಂಚಿಗಳು ನಮ್ಮ ಜೊತೆ ಇದ್ದಾರೆ. ಪ್ಲೀಸ್ ಸರ್. ನಮಸ್ಕಾರ. ನೋಡಿ, ಚಿನ್ನ ಬರೀ ಆಭರಣ ಪರ್ಪಸ್ ಮಾತ್ರ ಲೆಕ್ಕ ಹಾಕಿಲ್ಲ. ಇಲ್ಲಿ ನಾವು ಸಿಟಿಯಲ್ಲಿ ನಾವೆಲ್ಲ ಯೂಸ್ ಮಾಡೋ ಚಿನ್ನ ಎಲ್ಲ ಬರೀ ನಮ್ಮ ಡೆಕೋರೇಟಿವ್ ಪರ್ಪಸ್ ಯೂಸ್ ಮಾಡ್ತೀವಿ. ರೈತರು, ಸಣ್ಣ ಪುಟ್ಟ ರೈತರು 5-10 ಗ್ರಾಮ್ ಇದ್ರೆ ಅವರಲ್ಲಿ ನಾಳೆ ದಿನ ಮಳೆ ಜಾಸ್ತಿ ಆಯ್ತೋ, ಮಳೆ ಇಲ್ಲೋ, ನೀರಿಲ್ಲೋ, ಕಷ್ಟ ಕಾಲಕ್ಕೆ ಏನಾದ್ರು ಬೀಜಾಗೋ ಏನೋ ದುಡ್ಡು ಬೇಕು ಅಂದ್ರೆ ಅವ್ರಿಗೆ ಇನ್ಸ್ಟೆಂಟ್ ಲೋನ್ ಸಿಗೋದು ಚಿನ್ನದಿಂದಲೇ. ಇಲ್ಲಿ ಬೇರೆ ಯಾವ್ದ್ರಲ್ಲೂ ಆಗಲ್ಲ. ಅವ್ರು 100 ಕೋಟಿ 100 ಎಕರೆ ಜಮೀನ್ ಪತ್ರ ಎತ್ಕೊಂಡೋದ್ರು ಬ್ಯಾಂಕಲ್ಲಿ ಪ್ರೊಸೆಸಿಂಗ್ ಟೈಮ್ ಅದು ಇದು ಹಾಳು ಮೂಳು ಲೇಟ್ ಮಾಡ್ತಾರೆ. ಚಿನ್ನ ಹೊಂದಿದ್ರೆ ಮಾತ್ರನೇ ಇನ್ಸ್ಟೆಂಟ್ ದುಡ್ಡು ಸಿಗೋದು, ಅವ್ನ ಪರಿಹಾರ ಇಮಿಡಿಯೇಟ್ ಆಗಿ ಆಗೋದು. ಅಂಥದ್ದು ಇವತ್ತು ಗೋಲ್ಡ್ ಪರಿಸ್ಥಿತಿ ಈ ತರ ಇದೆ. ಬಡವರು ತೆಗಿಯಕ್ಕಾಗಿಲ್ಲ ಅಂದ್ರೆ ಅವ್ರಿಗೆ ಲೇಟರ್ ಆನ್ ಆಫ್ಟರ್ ಎಫೆಕ್ಟ್ಸ್ ತುಂಬಾ ಜಾಸ್ತಿ ಇರುತ್ತದು. ಆಮೇಲೆ ಈಗ ಅಮೆರಿಕಾಲಿ ಏನ್ ದಾಳಿ ಮಾಡ್ತಿದಾರೆ, ಅಮೆರಿಕ ಪಾಪ್ಯುಲರ್ ಫಾರ್ ವಾರ್ ಮಾಂಗರಿಂಗ್. ಇದೇ ಸನ್ನಿವೇಶದಲ್ಲಿ ಜಾರ್ಜ್ ಬುಷ್ ಅವರು ಅವಾಗ ಇರಾಕ್ ಕುವೈಟ್ ಮೇಲೆ ಹಲ್ಲೆ ಮಾಡಿದಾಗ, ಇರಾಕ್ ಮೇಲೆ ಯುದ್ಧ ಮಾಡಿದಾಗ ಇದೇ ಪರಿಸ್ಥಿತಿ ಬಂತು. ಚಿನ್ನ ಬೆಳ್ಳಿ ಎಲ್ಲ ಜಾಸ್ತಿ ಆಯಿತು, ಆಯಿಲ್ ಪ್ರೈಸು ಜಾಸ್ತಿ ಆಯಿತು, ಎಲ್ಲ ಕಡೆ ಎಕನಾಮಿಕ್ ಸ್ಲೋಡೌನು ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಟ್ ಮಾಡೋದು ಅಮೆರಿಕನ್ ಮಾಡಿರೋ ಈ ವಾರ್ ಮಾಂಗರಿಂಗ್ ಇಂದ ಇದರ ಫಲಿತಾಂಶ ನಮ್ಗೆಲ್ರಿಗೂ ಇಕ್ಕಟ್ಟಾಗುತ್ತೆ. ಒಂದು ಕಡೆ ಆಮದು ಸುಂಕ ಎಷ್ಟಿದೆ ಅನ್ನೋದ್ರ ಮೇಲೆ, ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನ ಆಧರಿಸಿನೇ ಪ್ರತಿನಿತ್ಯ ನಿಮ್ಮ ರೇಟ್ ಡಿಸೈಡ್ ಆಗ್ತಾ ಇರುತ್ತೆ, ಅದು ಹೋಗ್ತಾನೆ ಇರುತ್ತೆ. ಈ ಹಾವು ಏಣಿ ಆಟ ಇತ್ತಲ್ಲ ಸರ್, ಚಿನ್ನ ಬೆಳ್ಳಿದು ಕಳೆದ ಹಲವಾರು ತಿಂಗಳಿಂದ ನಡೀತಾನೆ ಇದೆ ಹಂಗೆ ನೋಡಕ್ ಹೋದ್ರೆ. ಬಟ್ ಇತ್ತೀಚೆಗೆ ಈ ಹೊಸ ವರ್ಷಕ್ಕೆ ಬರ್ತಿದ್ದಾಗನೇ ಇದು ದಿಢೀರಂತ ಏರಿಕೆ ಕಾಣ್ತಲ್ಲ ಸರ್, ವಾಯ್ ಈ ಥರದ್ದು
ಸ್ಟೇಜ್ಗೆ ಯಾಕೆ ಹೋಗ್ತಾ ಇದೀವಿ? ನೋಡಿ, ಅದರಲ್ಲಿ ಕೂಡ ನಮ್ಮ ಎಕನಾಮಿಕ್ ಪಾಲಿಸಿನೂ ಸ್ವಲ್ಪ ತಪ್ಪಿದೆ ನಮ್ಮ ದೇಶದಲ್ಲಿ. ಆಲ್ರೆಡಿ ಈ ಎಕನಾಮಿಕ್ ಸ್ಲೋ ಡೌನ್ ಏನಿತ್ತು ಇವಾಗ ಕೊಲ್ಯಾಪ್ಸ್ ಆಗೋ ಪರಿಸ್ಥಿತಿ ಬಂದಿದೆ. ಇವಾಗ ಆಲ್ರೆಡಿ ಚಿನ್ನ ಬೆಲೆ ಈ ಟ್ರಂಪ್ ದಾಳಿ ಮಾಡಕ್ ಮುಂಚೆನೆ ಒಂದು ಮಟ್ಟಕ್ಕೆ 3,000 ಲೆವೆಲ್ ದಾಟಿತ್ತು. ಅದೇ ತುಂಬಾ ಜಾಸ್ತಿ ಆಗಿತ್ತು. ಇವಾಗ 4,000 ದಾಟಿದೆ. 5,000 ದಾಟಿದ್ರು ಆಶ್ಚರ್ಯ ಇಲ್ಲ. ಚಿನ್ನ ನಮ್ಮ ಕೈಯಲ್ಲಿ ಏನಿದ್ರು ಯಾವತ್ತಿರೋ ಟಿವಿನಲ್ಲೋ ಮ್ಯೂಸಿಯಂ ಅಲ್ಲಿ ನೋಡೋಂತ ಪರಿಸ್ಥಿತಿ ಬರೋಕ್ ಕಾರಣ. ವೈ ಸರ್, ಈ ಚಿನ್ನ ಬೆಳ್ಳಿ ಸಡನ್ ಆಗಿ ಜನಸಾಮಾನ್ಯರ ಬಗ್ಗೆ ಮಾತಾಡೋಣ ಸರ್. ಬೇಸಿಕಲಿ ಈಗ ಗ್ಲೋಬಲ್ ಎಕನಾಮಿಸ್ಟ್ ಏನಿರ್ತಾರೆ ಮತ್ತೆ ಕೆಲವರು ಲಾಬಿ ಗ್ರೂಪ್ ಅಂತಾನೆ ಇರ್ತಾರೆ. ಸೊ ಪ್ರತಿಯೊಂದನ್ನು ಪ್ರಿಡಿಕ್ಟ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ಫಾರ್ ಎಕ್ಸಾಂಪಲ್ ಇನ್ನೊಂದು ವಾರದಲ್ಲಿ ಯುದ್ಧ ಆಗ್ಬೋದು ಅಂತ ಹೇಳ್ಬಿಟ್ಟು ಪ್ರಿಡಿಕ್ಷನ್ ಮಾಡ್ಕೊಂಡ್ಬಿಟ್ಟು ಆ ಮಾರ್ಕೆಟ್ನ ಫ್ಲಕ್ಚುಯೇಟ್ ಮಾಡ್ತಾರೆ. ಸೊ ಇಟ್ ಕ್ಯಾನ್ ಗೋ ಅಪ್ ಅಂಡ್ ಇಟ್ ಕ್ಯಾನ್ ಗೋ ಡೌನ್. ಸೊ ಇವರು ಕೆಲವರು ಲಂಡನ್ ಅಲ್ಲಿ ಕೂತ್ಕೊಂಡಿರ್ತಾರೆ, ಕೆಲವರು ಅಮೆರಿಕಾದಲ್ಲಿ ನ್ಯೂಯಾರ್ಕ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಸೊ ಪ್ಲಸ್ ಇದು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಅಮೆರಿಕಾದಲ್ಲಿ ಈಗ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ದೇರ್ ಇಸ್ ಆಲ್ಸೋ ಗನ್ ಲ್ಯಾಬಿ ಇದೆ, ಗನ್ ಲಾಬೀಸ್ ಇದಾವೆ. ಮತ್ತೆ ಆರ್ಮ್ಸ್ ಅಮ್ಯುನಿಷನ್ಸ್ ಏನು ಯುದ್ಧ ಸಾಮಗ್ರಿಗಳಿದಾವೆ ಅವರ ಒಂದು ಲಾಬಿಗಳಿದಾವೆ. ಇವ್ರಿಗೆಲ್ಲರಿಗೂ ಕೂಡ ಮಾರ್ಕೆಟ್ ಆಗಬೇಕು. ಯುದ್ಧಗಳು ನಡೀತಿದ್ರೆ ಮಾತ್ರ ಇವೆಲ್ಲ ಪ್ಯಾರಲಲ್ ಆಗಿ ನಡೆಯೋದು. ಸೊ ದೇರ್ ಪ್ಲಸ್ ಈಗ ಶೈಲೇಶ್ ಸರ್ ಹೇಳ್ದಂಗೆ ಅಲ್ಲಿ ಅಮೆರಿಕಾದಲ್ಲಿ ಪ್ರೆಸಿಡೆಂಟ್ ಟ್ರಂಪ್ ಏನಿದ್ದಾರೆ ಅವರು ಇಂಟರ್ನಲ್ ಪೊಲಿಟಿಕಲ್ ಕ್ರೈಸಿಸ್ ಏನಿದೆ ಈಗ ಡೆಮಾಕ್ರೆಟಿಕ್ ಮತ್ತು ರಿಪಬ್ಲಿಕನ್ ಪಾರ್ಟಿನಲ್ಲಿ ಇಂಟರ್ನಲ್ ಕ್ರೈಸಿಸ್ ಆಗ್ತಿದೆ. ಪ್ರೆಸಿಡೆಂಟ್ ಇಂಪೀಚ್ ಮಾಡ್ತಿದ್ದಾರೆ. ಅದರಿಂದ ಒಂದು ಸ್ವಲ್ಪ ಬೈಫರ್ಕೇಶನ್ ಮಾಡೋದು ಅಂದ್ರೆ ನ್ಯೂಸ್ ಸ್ವಲ್ಪ ಈ ಕಡೆ ಮಾಡೋದಕ್ಕೆ ಇದು ಸ್ಟಾರ್ಟ್ ಮಾಡ್ಬಿಟ್ರಿ. ಈಗ ಸರ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕ್ರೂಷಿಯಲ್ ಆಗಿ ಒಬ್ಬ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ಗೆ ನಮ್ಗೆ ಏನು ಶಾಕ್ ಆಗಿದ್ದು ಅಂತ ಹೇಳಿದ್ರೆ ಇಲ್ಲಿ ಅಟ್ಯಾಕ್ ಮಾಡಿರೋದು ಯಾರಿಗೆ ಅಂತ ಹೇಳಿದ್ರೆ ಒಂದು ದೇಶ, ಒಂದು ಸ್ವಾತಂತ್ರ್ಯ ವಿಶ್ವಸಂಸ್ಥೆ ಮಾನ್ಯ ಮಾಡಿರ್ತಕ್ಕಂಥ ಒಂದು ದೇಶಕ್ಕೆ. ಅದರಲ್ಲಿ ಇಂಡಿಪೆಂಡೆಂಟ್ ಏನವರು ಜನರಲ್ ಅಂತ ಏನಿದ್ರು ಆ ಜನರಲ್ ಹೊಡೆದಿರೋದು. ಸೊ ಇಟ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ ಇನ್ ದ ವರ್ಲ್ಡ್. ಬಟ್ ಭಾರತದವರು, ಚೀನಾದವರು, ದಕ್ಷಿಣ ಕೊರಿಯಾದವರು, ಜಪಾನ್ನವರು, ಇಟಲಿಯವರು, ಟರ್ಕಿಯವರು, ತೈವಾನ್ ದೇಶಗಳು ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ಗಳು ಎಲ್ಲರಿಗೂ ಏಟ್ ಹೊಡೆಯುತ್ತೆ ಸರ್ ಇದು ಹೋಲ್ ಥಿಂಗ್. ಸರ್ ಎಲ್ಲರಿಗೂ ಹೊಡೆದ್ರು ಕೂಡ ಸರ್ ಇನ್ನೊಂದು ದೊಡ್ಡ ಕ್ರೈಸಿಸ್ ಆಗೋದು ಏನಂತ ಹೇಳಿದ್ರೆ ಇಲ್ಲಿ 3 ಆಕ್ಟರ್ಸ್ ಬಹಳ ಪ್ರಾಮಿನೆನ್ಸ್ ಆಗಿದ್ದಾರೆ ಸರ್. ಒಂದು ಯಾರು ಹೇಳಿದ್ರೆ ಒಂದು ಇಸ್ರೇಲ್ ಯಾಕಿದೆ ಅಂತ ಹೇಳಿದ್ರೆ ಸರ್ವೈವಲ್ ಆಫ್ ಇಸ್ರೇಲ್. ಎರಡನೇದು ಸುನ್ನಿ ಸೌದಿ ಅರೇಬಿಯಾ ಇದೆ. ಸೊ ಅವ್ರಿಗೆ ಅವ್ರದೇ ಆದಂತ ಒಂದು ಡಾಮಿನೇಷನ್ ಬೇಕು. ಇಲ್ಲಿ ಇರಾನ್ ಇರೋದು ಇಟ್ಸ್ ಎ ಶಿಯಾ ಕಂಟ್ರಿ. ಇಲ್ಲಿ ಯಾಕೆ ಇವರು ಕೊಲೆ ಆಗಿದ್ದು ಅಂತ ಹೇಳಿದ್ರೆ ಕಾಸಿಮ್ ಸಾಲೆಮಾನಿ ಏನೋ ಅವ್ರು ಕೊಲೆ ಆಯ್ತು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಸಿರಿಯಾದಲ್ಲಿ ಏನು ಅಸಾದ್ ಸರ್ಕಾರ ಏನಿತ್ತು ಅದನ್ನ ಏನಾದ್ರೂ ಮಾಡಿ ತೆಗಿಬೇಕು, ಶಿಯಾ ಸರ್ಕಾರನ ತೆಗಿಬೇಕಂತ ಸೌದಿ ಅರೇಬಿಯಾ ಮತ್ತು ಅಮೆರಿಕ ಟ್ರೈ ಮಾಡಿದ್ರು. ಆದ್ರೆ ಈ ಕಾಸಿಮ್ ಸಾಲೆಮಾನಿ ಏನಿದ್ರು ಅವರು ಅದನ್ನ ಫೈಟ್ ಮಾಡಿ ರಷ್ಯಾ ಜೊತೆಗೆ ಟ್ರೂಸ್ ಮಾಡಿ ಇದನ್ನ ಹೆಂಗೋ ಅದನ್ನ ಸರ್ವೈವ್ ಮಾಡಿಸ್ಬಿಟ್ರು. ಚಂದ್ರಶೇಖರ್ ಸರ್ ನೀವು ಹೇಳ್ತಿರೋದಿದೆಯಲ್ಲ, ವೆರಿ ಟ್ರೂ, ಐ ಅಗ್ರಿ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ವೆಲ್ಕಮ್ ಬ್ಯಾಕ್, ವಾಪಸ್ ಬರ್ತೀನಿ ನಾನು. ಬಟ್ ನಮ್ ಜನ ನೋಡ್ತಿರೋರು ಒಂದ್ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಂದ್ರಶೇಖರ್ ಸರ್ ವಿಶ್ಲೇಷಕರಾಗಿ ಎಕ್ಸ್ಪರ್ಟ್ ಇರೋದ್ರಿಂದ ಆ ಬೆಳವಣಿಗೆನ ನಮಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಟಿವಿ ನೋಡ್ತಿರುವಂತ ಆ ಬದಿಯಲ್ಲಿ ಕೂತಿರೋರ್ಗೂ ಕೂಡ ಇನ್ನೊಂದು ಯಾವಾಗ್ಲೂ ಅನ್ಸುತ್ತೆ, ಅಲ್ಲ ಸರ್ ಅಚ್ಚೇ ದಿನ ಅಂತ ಮಾತಾಡ್ತಿದ್ರಲ್ಲ ನಮ್ಮ ದೇಶದವರು, ಈಗ ನಾವು ಯಾವ ಪರಿಸ್ಥಿತಿಲಿ ಇದ್ದೀವಿ ಅಂತ ಒಂದು ಪ್ರಶ್ನೆ. ಶೈಲೇಶ್ ಚಂದ್ರ ಗುಪ್ತಾ ಸರ್ ಬಹುಶಃ ಇದಕ್ಕೊಂದು ಆನ್ಸರ್ ಇಟ್ಕೊಂಡಿರ್ತಾರೆ, ಇದು ಹೆಂಗೆ ಹೋಗುತ್ತೆ ಮುಂದೆ ಅಂತ. ನಾನು ವಾಪಸ್ ಬರ್ತೀನಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗ್ಬೇಡಿ, ಕಾಯ್ತಾ ಇರಿ. ಸಾಮಾನ್ಯರ ಜೀವನ ಇನ್ನು ಮುಂದಕ್ಕೆ ಏನಿದ್ರು ಕೂಡ ತುಂಬ ಕಾಸ್ಟ್ಲಿ, ಲೈಫ್ ತುಂಬ ಕಷ್ಟ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್, ಲೈಫ್ ಕಷ್ಟ ಆದರೂ ಒಂದು ಸ್ಪೆಷಲ್ ಎಪಿಸೋಡ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಬ್ಬ ದೊಡ್ಡ ಕವಿ ಮಹಾಶಯ ಹೇಳಿರುವಂಥ ಮಾತನ್ನು ನೆನಪಿಸ್ಕೊಳ್ತಾ ಇದ್ದೀನಿ, ಬಹುಶಃ ತುಂಬ ಸೂಕ್ತ ಅನಿಸುತ್ತೆ. ಉಳ್ಳವರು ಹಣ ಚೆಲ್ಲುವರು ಶೇರಿಗೆ ಮಾರುತಿ ಕಾರಿಗೆ, ನಮಗೂ ಸಂಬಳ ಸಾಲುವುದಿಲ್ಲ ಅಕ್ಕಿ ಬೇಳೆ ತರಕಾರಿಗೆ. ಈ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಸರ್ ನಾವು. ಇದು ಸುಧಾರಿಸೋದಿಲ್ಲ ಇಷ್ಟರಲ್ಲೇ ಅಂತಲೂ ಹೇಳಿದ್ದಾರೆ. ಇದನ್ನು ಹೇಳಿದವರು ಅಗ್ರಿ 5ರಿಂದ 4ವರೆಗೂ ಬಂದಿದೆ ಅಂತ ಅನ್ನೋದನ್ನು ಒಪ್ಕೋಬೇಕಾದ ಪರಿಸ್ಥಿತಿ ಬಂದಿರೋರು, GDP ಬಗ್ಗೆ ಅಂದಿರೋರು ಅವರು ಅದೇ ಮಾತು ಅದೇ ಉಸಿರಿನಲ್ಲಿ ಒಂದು ಹೇಳ್ತಾರೆ, ತಕ್ಷಣಕ್ಕೆ ಸುಧಾರಣೆ ಆಗಲ್ಲ. ಅಲ್ಲ 5ಕ್ಕೆ ಹೋಗೋದು ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. 5ಕ್ಕೆ ಹೋಗೋದು ಆಮೇಲೆ ಇಲ್ಲಿ ಸುಧಾರಣೆನೇ ಆಗಲ್ವೇ? 4ವರೆಗಿಂತ ಇನ್ನು ಕಡಿಮೆ ಬರ್ದಿದ್ರೆ ನಮ್ಗೆ ಸಂತೋಷ. GDP ವೃದ್ಧಿ ಬಿಡಿ, ಅದು ಎಕಾನಮಿ ಮೇಲೆ ಜಾಸ್ತಿ ಮಾತಾಡಿದ್ರೆ ಜನಕ್ಕೆ ಬೇಸರ ಬರ್ತದೆ. ತರಕಾರಿ 60 ರೂಪಾಯಿ, ಅದಕ್ಕೆ ಹೇಳಿದ್ದು ನಾನು. ಈರುಳ್ಳಿ 100 ರೂಪಾಯಿ, 120 ಇಲ್ಲ ಕಮ್ಮಿ ಆಗಿದೆ ಸ್ವಲ್ಪ ಇರಲಿ. 60 ರೂಪಾಯಿ ಯಾವುದೇ ತರಕಾರಿ ಅಲ್ವೇ, ಯಾವ್ದು ತಗೊಂಡ್ರು ಕೂಡ ಬೆಲೆಗಳು ಜಾಸ್ತಿ ಇದೆ. ಎಕಾನಮಿಸ್ಟ್ ಹೇಳ್ತಾರೆ, ಖರ್ಚು ಮಾಡಿಸಿ, ನೀವು ಸರ್ಕಾರ ಖರ್ಚು ಮಾಡಿ, ಜನ ಖರ್ಚು ಮಾಡಿಸಿ, ಆವಾಗ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಇರೋದು ಸಾಮರ್ಥ್ಯವೇ ಇಲ್ದಿದ್ರೆ, ಕೊಳ್ಳೋ ಸಾಮರ್ಥ್ಯವೇ ಇದ್ದಿದ್ದನ್ನು ಖರ್ಚು ಜಾಸ್ತಿ ಎಲ್ಲ ಮಾಡ್ತಾರೆ. ನೀವು ಗಮನಿಸಿರ್ಬೋದು, ಪ್ಲೀಸ್, ಟ್ರಾಫಿಕ್ ಕಮ್ಮಿ ಆಗಿದೆ. ಬೆಳಗಿನ ಹೊತ್ತು 8:15, 8:45 ಏನು ಟ್ರಾಫಿಕ್ ಇರ್ತಿತ್ತೋ ಆ ಟ್ರಾಫಿಕ್ ಇಲ್ಲ ಇವಾಗ.
ಶುಕ್ರವಾರ ಸಾಯಂಕಾಲದಿಂದ ಸೋಮವಾರ ಟ್ರಾಫಿಕ್ ಬೆಳಗ್ಗೆ ಏನು ತನಕ. ಇತ್ತ ಆ ಟ್ರಾಫಿಕ್ ಇಲ್ಲ ಇವಾಗ. ಎಲ್ಲಿ ಹೋಯ್ತು ಆ ಟ್ರಾಫಿಕ್? ಅಂದ್ರೆ ಜನ ಪೆಟ್ರೋಲ್ ಮೇಲೆ ದುಡ್ಡು ಖರ್ಚು ಮಾಡೋದು ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸರ್ ನೋಡಿ ವಾಟ್ ಖರ್ಚು ಮಾಡಬಾರ್ದು, ಕರೆಕ್ಟ್ ಕಾಸ್ಟ್ಲಿ ಜೀವನ ಆಯ್ತು ಒಂದ್ ಕಡೆ ಇಟ್ಕೊಳ್ಳೋಣ, ಹೋಗ್ಲಿ ಸೇವ್ ಮಾಡೋಣ ಅನ್ಕೊಂಡ್ರು ಕೂಡ ವೆರ್ ಇಸ್ ಅನ್ ಆಪ್ಷನ್. ಎಲ್ಲಿ ಸೇವ್ ಮಾಡ್ತೀರಾ ನೀವು? ಎಲ್ಲಿ ಸೇವ್ ಮಾಡ್ತೀರಾ ನೀವು? ಊಟ ಮಾಡ್ಬೇಕಾ? ಸಿನಿಮಾ ನೋಡೋದು ಒಂದು ವಾರಕ್ಕೆ ಒಂದು ಸಿನಿಮಾ ನೋಡೋದು ನಿಲ್ಲಿಸ್ಬೋದು, ಕಿಟಕಿ ಟಿವಿಲಿ ನೋಡ್ಕೋಬಹುದು. ಊಟ ಮಾಡ್ಬೇಕಾ? ಊಟನೂ ಜಾಸ್ತಿ ಆಗ್ತಾ ಇದೆಯಾ? ಸ್ಕೂಲ್ ಫೀಸು ಕೇಳಿ ನೀವು, ಯಾವುದೇ ಸ್ಕೂಲಲ್ಲಿ ಹೋಗಿ ಪ್ರತಿ ವರ್ಷ ಪ್ರತಿ ತಿಂಗಳು ಅದು ಒಂದ್ಸತಿ, ಆಮೇಲೆ ಪ್ರತಿ ತಿಂಗಳು ಏನ್ ತಗೋಬೇಕಾದ್ರೂ ಸ್ಕೂಲಲ್ಲೇ ತಗೋಬೇಕು ಅಂತಾರೆ. ಅವ್ರ ವಿಧಿ ಇಲ್ಲ. ಹೀಗೆ ಎಲ್ಲಿ ಹೋದ್ರೂ ನೀವು ಜಾಸ್ತಿನೇ ಹೊರತು ಆಟೋ ರಿಕ್ಷಾದವನು ಮೇಲೆ 5 ರೂಪಾಯಿ ಕೊಡಿ ಅಂತಾನೆ. ಮೀಟರ್ ಹಾಕಿದ್ದಾರೆ, ಮೇಲೆ 5 ರೂಪಾಯಿ ಕೊಡಿ, 120 ರೂಪಾಯಿ ಕೊಡಿ. ಡೈರೆಕ್ಟ್ ಕ್ವಶನ್ ನಮ್ದು, ಯಾರನ್ನು ಬ್ಲೇಮ್ ಮಾಡ್ಬೇಕೀಗ? ನನ್ನೇ ಬ್ಲೇಮ್ ಮಾಡಬೇಕು. ನಾನು ಕೊಟ್ಟು ರೂಢಿ ಮಾಡಿದ್ದೀನಿ ಅವನಿಗೆ, ಆಮೇಲೆ ನಾನು ಖರ್ಚು ಮಾಡಿ ರೂಢಿ ಮಾಡಿದ್ದೀನಿ. ನಾವು ಕಾರಣ ಅಲ್ವಲ್ಲ ಈ ಪರಿಸ್ಥಿತಿಗೆ? ಅಲ್ಲಲ್ಲ, ಆ ಪರಿಸ್ಥಿತಿಗೆ ನಾವು ಮಾಡಬಹುದಾದಿಷ್ಟೇ, ಖರ್ಚು ಮಾಡೋದು ಕಮ್ಮಿ ಮಾಡ್ಬೇಕು. ನಾವು ನಮಗಿರೋದು ಆಪ್ಷನ್ ಅದೊಂದೇ ಅಲ್ವೇ? ಆದ್ರೆ ಎಕಾನಮಿಸ್ಟ್ ಹೇಳ್ತಾರೆ ಜನ ಹೆಚ್ಚು ಖರ್ಚು ಮಾಡೋ ಹಾಗೆ ಮಾಡಿ ಅಂತ. ರವಿಕುಮಾರ್ ಹೇಳ್ತಾರೆ ಖರ್ಚು ಮಾಡೋದು ಕಮ್ಮಿ ಮಾಡ್ಬಿಟ್ರಿ ಅಂತ ಹೇಳ್ಬಿಟ್ರಿ ಸರ್, ಜನ ನಮ್ಮ ಹತ್ರ ಬರಲ್ಲ, ಬಿಸ್ನೆಸ್ ಹೋಯ್ತು, ಈ ಮೂಲಕ ಎಷ್ಟೊಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಅದು ಅವ್ರ ಬಿಸ್ನೆಸ್ ಹೋಯ್ತು ಅನ್ನೋದು ಅವ್ರ ಚಿಂತೆ, ಅವ್ರ ಇಂಟ್ರೆಸ್ಟ್. ಜೀವನ ನಡೆಯೋದು ಹೇಳಿ ಸರ್, ಜೀವನ ನಮ್ಮ ಬಿಸ್ನೆಸ್ ಮ್ಯಾನ್ಗೆ ಕಷ್ಟ ಆಗಿದೆ. ನಾನು ಹೇಳೋದು ಅಲ್ಲೆಲ್ಲ ನಿಮ್ಮನ್ನ ಬ್ಲೇಮ್ ಮಾಡ್ತಿಲ್ಲ, ನಾನು ಬ್ಲೇಮ್ ಮಾಡ್ತಿಲ್ಲ. ನೀವು ಬಡವ ಕೆಟಗರಿಗೆ ಸೇರಿದವರು, ನೀವು ಮಾಡ್ತಾ ಇರೋದು ಆಭರಣ ಆದ್ರೂ ನೀವು ಬಡವರ ಕೆಟಗರಿಗೆ ಸೇರಿದವರೇನೆ. ನೀವು ನಿಮ್ ಬಜೆಟ್ ವಿಪರೀತ ಏರಿ ಉಳ್ಕೊಳಕಾಗುತ್ತೆ. ನಮ್ಮ ಕೆಲಸಗಾರ ಎಲ್ಲ ಊರ್ ಬಿಟ್ಟು ಹೊಟ್ಟೋಗಿದ್ದಾರೆ, ತುಂಬಾ ಜನ ಆಲ್ರೆಡಿ 10 ಜನ ಹೊಟ್ಟೋಗಿದ್ದಾರೆ. ಅಲ್ವೇ ಹೀಗೆ ನಿಮ್ಮ ಸಮಸ್ಯೆಗಳನ್ನು ಅಲ್ಲಿ ಬರ್ತವೆ, ಅಲ್ಲಿ ಇಲ್ಲ ಅಂತಲ್ಲ. ನಾನು ಹೇಳೋದೇನು ಅಂತಂದ್ರೆ, ಈಗ ಸರ್ಕಾರ ಏನ್ ಮಾಡುತ್ತೆ? ಯುದ್ಧದ ಪರಿಸ್ಥಿತಿ ಅಲ್ಲೆಲ್ಲೋ ನಿರ್ಮಾಣ ಆಗಿದೆ, ಇಲ್ಲಿ ಗಾಬರಿ ಆಗ್ತಾ ಇದೆ. ಯಾರಿಗೂ ಇಲ್ಲದೆ ಇರ್ಬೋದು, ಸರ್ಕಾರ ಇರ್ಬೋದು, ಡಿಸ್ಟರ್ಬ್ ಮಾಡಲ್ಲ ಅಂತ ಗೊತ್ತಿಲ್ಲ. ಆಯ್ತು, ಅವ್ರು ನಂಬೋಣ ಬೇಕಾದಂತ ಒಂದು ಗಳಿಗೆ ನಂಬೋಣ, ಡಿಸ್ಟರ್ಬ್ ಮಾಡಲ್ಲ. ಆದ್ರೆ ಬೆಲೆ ಏರಿಸ್ತಾರೆ ಅಂತಾರೆ. ಇದೆಯಲ್ಲಿ ಯಾವ ನೀವು ಒಪ್ಕೋತೀರ ನೀವು? ಹೀಗೆ ಎಲ್ಲಾ ರಂಗದಲ್ಲೂ ಎಲ್ಲಾ ರೀತಿಯಿಂದಲೂ 3 ಡೈರೆಕ್ಷನ್ ಇಂದ ನಮಗೆ ಹೊಡೆತಾನೆ ಬೀಳ್ತಿರ್ಬೇಕಾದ್ರೆ ನಾವು ಪ್ರತಿಯೊಂದಕ್ಕೂ ಸರ್ಕಾರದ ಮೇಲೆ ಹೋಗ್ತೀವಲ್ಲಪ್ಪ. ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರು ಸರ್ಕಾರನೇ ದೂಷಣೆ ಮಾಡ್ತಾರೆ, ಸರ್ಕಾರ ಏನು ಮಾಡಿಲ್ಲ, ಸರ್ಕಾರ ಏನು ಮಾಡಿಲ್ಲ ಅಂತ. ಈ ಸಂದರ್ಭದಲ್ಲೂ ಅದನ್ನೇ ಕೇಳ್ತೀನಿ ನಾನು, ಸರ್ಕಾರ ಏನ್ ಮಾಡಿದೆ ಈ ಎಕಾನಮಿನ ಸುಧಾರಿಸೋದಕ್ಕೆ? ಆನ್ಸರ್ ಕೊಡ್ತೀನಿ. ಅವರ ಕ್ಯಾಬಿನೆಟ್ ರಚನೆಯಲ್ಲಿ ಯಾವ್ಯಾವ ಪೋರ್ಟ್ಫೋಲಿಯೋಗಳು ಬೇಕು, ಯಾರ್ಯಾರಿಗೆ ಏನೇನ್ ಬೇಕು ಅಂತ ಗಮನ ಹರಿಸುತ್ತಿದ್ದಾರೆ, ಮತ್ತು ಮುಂಬರುವ ದಿವಸಗಳಲ್ಲಿ ಯಾರ್ಯಾರು ನನ್ನ ಪಕ್ಷಕ್ಕೆ ಸೇರಿಸ್ಕೋಬೇಕು. ಅದಕ್ಕೆ ನಾನು ಹೇಳೋದು, ನಮ್ಮನ್ನ ಕೇಳೋರೇ ಯಾರು ಇಲ್ಲ, ಸರ್ಕಾರವೂ ಇಲ್ಲ. ಆದ್ರಿಂದ ಸರ್ಕಾರದಿಂದ ನಿರೀಕ್ಷೆ ಮಾಡೋದೇನು ಅಂತಂದ್ರೆ, ಹಂಗಿದ್ರೆ ಪ್ರಜಾಪ್ರಭುತ್ವದ ಈ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋದನ್ನ ನಮ್ಮ ದೇಶ ಇಷ್ಟವರೆಗೂ ಉಳ್ಕೊಂಡ್ ಬಂದಿರೋದು ಯಾಕೆ ಗೊತ್ತಾ? ಆ ತಾಳ್ಮೆಯಿಂದ. ಆ ತಾಳ್ಮೆನ ಎಷ್ಟು ಅಂತ ಹೇಳ್ತೀರಾ ನೀವು? ಆ ತಾಳ್ಮೆನ ಅಲ್ವಾ? ಆದ್ರಿಂದ ನಿಜವಾದ ಸಂಕಷ್ಟ ಈಗ ಶುರುವಾಗಿದೆ. ತಾಳಿದವನು ಬಾಳಿಯಾನು ಅಂತ ದೊಡ್ಡವರು ಹೇಳಿದ್ದಾರೆ, ಆದ್ರೆ ಇನ್ನೊಬ್ರು ಕೇಳ್ತಿದ್ರು ತಾಳ್ತಾನೆ ಇದ್ರೆ ಬಾಳೋದು ಯಾವಾಗ? ಓವರ್ ಟು ಶ್ರೀ ರವಿಕುಮಾರ್ ಪ್ಲೀಸ್. ಇವತ್ತು ಬೆಳಗ್ಗೆ ಬಂದವರು ನಿಮ್ಮ ಅಂಗಡಿಗೆ 2-3 ದಿನದಿಂದ ಬಂದವರು ಏನ್ ರಿಯಾಕ್ಷನ್ ಕೊಡ್ತಾರೆ ಸರ್? ಆಕ್ಚುಲಿ ವ್ಯಾಪಾರನೇ ನಿಂತೋಗಿದೆ ಆಲ್ಮೋಸ್ಟ್. ಮುಂಚೆ ಒಂದು ಮಾತಾಡ್ಸೋಗ್ತಾ ಇದ್ರು, ಇವಾಗ ನಮ್ಮನ್ನ ಮಾತಾಡ್ಸೋರು ಇಲ್ಲ. ನಮ್ಗೆ ಇವತ್ತು ಖರ್ಚು ಮಾಡೋ ಎಲೆಕ್ಟ್ರಿಸಿಟಿ ಕೂಡ ನಮ್ಗೆ ವೇಸ್ಟ್ ಅನಿಸ್ತಾ ಇದೆ ಇವತ್ತು. ನಾವು ಮನೆಯಿಂದ ನಾವು ಮೇಂಟೆನೆನ್ಸ್ ಸರ್ವೈವಲ್ ಡಿಫಿಕಲ್ಟ್ ಆಗ್ತಾ ಇದೆ. ಪ್ರಾಫಿಟ್ ಬಿಟ್ಟಾಕಿ ಅಚ್ಚೇ ದಿನ ಹೇಳಿದ್ರಲ್ಲ, ಅದು ಶುರುವೇ ಆಗಿಲ್ಲ. ಇಟ್ ವಿಲ್ ರಿಮೈನ್ ಆಸ್ ಎ ಸ್ಲೋಗನ್ ಅಷ್ಟೇ. ಅದು ಅವತ್ತೊಂದು ಸ್ಲೋಗನ್ ಬಂತು, ಹಂಗೆ ಉಳ್ಕೊಂಡ್ಬಿಡುತ್ತೆ. ಹಂಗೆ ಅಲ್ಲ, ಇವ್ರದ್ದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ದೀಪ ಹಾಕ್ತಿದ್ರೆ ಹೇಗಪ್ಪ ಅಂತ. ನಾವು ಮನೇಲಿ ದೀಪ ಉಳಿಸ್ತಾ ಇದೀವಲ್ಲ, ಸ್ವಿಚ್ ಆಫ್ ಮಾಡ್ತೀವಿ. ಒಂದು ಸಣ್ಣದು ಒಂದು 2 ಇದ್ರೆ 2 ಒಂದೇ ಸಾಕು, ಸಣ್ಣದು ಒಂದೇ ಸಾಕೊಂತೀವಿ. ಕಮ್ಮಿ ಈರುಳ್ಳಿ ತಿನ್ನೋದು ಕೂಡ ಎಲ್ಲ ಬಿಟ್ಬಿಟ್ರಿ. ನಾವು ಒಂಥರ ಶುದ್ಧ ಬ್ರಾಹ್ಮಣರು ಆಗ್ಬಿಟ್ಟು ಈರುಳ್ಳಿ ಬೇಡ ಬೆಳ್ಳುಳ್ಳಿ ಬೇಡ ಅನ್ನೋ ತರ ಹೋಯ್ತು. ಸರ್ ಅದು ಬೇಡ ಸರ್, ಅಡ್ಜಸ್ಟ್ ಮಾಡ್ಕೋಬಹುದು. ನಮ್ಮ ಹೆಣ್ಮಕ್ಳು ತುಂಬಾ ಬುದ್ಧಿವಂತರು ಸರ್. ನೀವು ಈರುಳ್ಳಿ ಇಲ್ಲ ಇನ್ನೊಂದಿಲ್ಲ ಅಂದ್ರೆ ಇನ್ನೇನು ಗಂಡಸರಿಗೆ ಅದು ಟೇಸ್ಟ್ ಇರಬಾರ್ದು ಅನ್ನೋ ತರ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಅದನ್ನ ಕಲ್ತ್ಕೋತಾರೆ, ಅಡ್ಜಸ್ಟ್ ಮಾಡ್ತಾರೆ. ಈ ಪರಿಸ್ಥಿತಿ ಇದೆಯಲ್ಲ ಸರ್, ಪ್ರತಿಯೊಂದು ರೇಟ್ಗಳು ಜಾಸ್ತಿ ಆಗ್ತಿದೆ ಅಂದಾಗ ಪ್ರತಿನಿತ್ಯ ಉಪಯೋಗಿಸುವಂತ ಸಾಮಗ್ರಿಗಳ ಬೆಲೆನೇ ಇಲ್ಲ, ಕೊಂಡ್ಕೊಳಕ್ ಆಗಲ್ಲ ಅಂದ್ಮೇಲೆ ತಿನ್ನೋದೇನೋ ಆಗಾರೆ, ಬದುಕೋದೇನೋ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಸರ್. ಇವನ್ ಸ್ಮಾಲ್ ಸಣ್ಣ ವ್ಯಾಪಾರಸ್ಥರು ಕೂಡ ಬಟ್ಟೆ ವ್ಯಾಪಾರ ಇಲ್ಲ, ನಮ್ಮ ಚಿನ್ನದ ಬಿಟ್ಟಾಕಿ ನಮ್ದು ತುಂಬಾ ಲಕ್ಸುರಿ ಎಲ್ಲ ಮುಗಿದ್ಮೇಲೆ ಕೊನೆಗೆ ನಮ್ಮ ಹತ್ರ ಬರೋದು. ಬಟ್ಟೆ ವ್ಯಾಪಾರ ಇಲ್ಲ, ಕಾಮನ್ ಬೇರೆ ಇಲ್ಲ, ಗ್ರೋಸರಿ ಬಿಸ್ನೆಸ್ ಇಲ್ಲ, ಯಾವ್ದಲ್ಲೂ ಬಿಸ್ನೆಸ್ ಇಲ್ಲ. ಎಲ್ಲ ಸರಿ ಇದೆ, ಸಬ್ ಕುಚ್ ಅಚ್ಚಾ ಅಂದ್ರೆ ಎಲ್ಲಿ ಅರ್ಥ ಅದು?
ಯಾರಾದರೂ ಕೇಳಿ ರಸ್ತೆಯಲ್ಲಿ ನಿಂತ್ಕೊಂಡು ನೀನು ಎಷ್ಟು ಸಂತೋಷವಾಗಿದೆಯಾ ಅಂತ, 5 ವರ್ಷದಿಂದ ನೀನು ಎಷ್ಟು ಉದ್ಧಾರ ಆಗಿದೆ ಅಂತ ಕೇಳಿ. ಸರ್ ಜನ ಕೇಳೋದು ಅದೇ ಸರ್ ಚಂದ್ರಶೇಖರ್ ಸರ್, ದೊಡ್ಡ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡ್ಬೇಕಾದ್ರೆ ಆ ಭಾಷಣದಿಂದ ಏನೇನಾಗ್ಬಿಡುತ್ತಪ್ಪ ಅಂತ. ಪ್ರತಿಪಕ್ಷದ ನಾಯಕರು ಮೊನ್ನೆ ಮಾತಾಡ್ತಿದ್ರು, ಮನೆ ಸಿದ್ದರಾಮಯ್ಯನವರು ನಿಮಗೆ ಸುಮ್ಮನೆ ಮಾತಲ್ಲಿ ಸ್ವರ್ಗ ತೋರಿಸ್ತಾರೆ ಇವರು ಅಂತ ಮಾತಾಡ್ತಿದ್ರು. ಆಸ್ ವಿ ಆಲ್ ನೋ, ನಮ್ಗೆ ಗೊತ್ತು ಸ್ಟೇಟ್ಮೆಂಟ್ ಏನು ಅಂತ. ಇದನ್ನ ಈ ಬೆಳವಣಿಗೆ ನೋಡಿದಂಥ ಪ್ರತಿಯೊಬ್ಬ ಪ್ರಜೆಗೂ ಹೌದಲ್ವಾ, ನಾವೇನು ಬದುಕ್ತಾ ಇದ್ದೀವಿ, ಮುಂದೊಂದು ದಿನ ನಮ್ಮ ಭವಿಷ್ಯ ಹೆಂಗಿರುತ್ತೆ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಟ್ರೆ ಹೆಂಗೆ ಬದುಕೋದು ಸರ್? ಈಗ ಹೋದ ವರ್ಷ ನಾವು ಭಾರತ ದೇಶ ಒಟ್ಟು ಆಯಿಲ್ ನಾವು ಆಮದು ಮಾಡ್ಕೊಂಡಿದ್ದು ಎಷ್ಟು ಅಂತ ಹೇಳಿದ್ರೆ ಸುಮಾರು ಒಂದು $88 ಬಿಲಿಯನ್, 88 × 6 ಅಂತ ನಾವು ಇದು ಮಾಡ್ಕೊಬೋದು. ಸೊ ಅಷ್ಟು ಒಂದು $87 ಬಿಲಿಯನ್ ಅಷ್ಟು ಮಾಡ್ಕೊಂಡ್ವು. ಈ 2018-19 ಸುಮಾರು $111 ಬಿಲಿಯನ್ ಮಾಡ್ಕೊಂಡಿದ್ವಿ. ಅಂದ್ರೆ ಒಂದು 25 ಬಿಲಿಯನ್ ಎಕ್ಸ್ಟ್ರಾ ಮಾಡಿದ್ವಿ. ಪ್ಲಸ್ ಆಯಿಲ್ ಕನ್ಸಂಪ್ಷನ್ ಏನಿದೆ ಅದು 3% ಜಾಸ್ತಿ, 78% ಏನಿತ್ತು ಹತ್ತತ್ರ, ಅದು 83% ಆಗಿದೆ. ಇಲ್ಲಿ ಫಂಡಮೆಂಟಲ್ ಆಗಿ ಒಂದು ದೊಡ್ಡ ಇಶ್ಯೂ ಏನಂತ ಹೇಳಿದ್ರೆ ಭಾರತ ದೇಶಕ್ಕೆ ಈಗ ತಕ್ಷಣ ಅಂತ ಹೇಳಿದ್ರೆ $45 ರಿಂದ $50 ಇದ್ರೆ, 55 ಇದ್ರೆ ಓಕೆ, 60, 70, 80 ದಾಟ್ತಾ ಹೋದಂಗೆಲ್ಲ ತರಕಾರಿ ರೇಟ್ ಸರ್, ಶೈಲೇಶ್ ಸರ್ ಹೇಳ್ತಿದ್ರು ತರಕಾರಿ ರೇಟು ಈರುಳ್ಳಿ 150, 260, 80 ಡಬಲ್ ಆಗ್ಬೋದು. ಜೊತೆಯಲ್ಲಿ ಹಾಲು ಹಾಕೋನು ಸೈಕಲಲ್ಲಿ ಬರಬೇಕು, ಅವನು ಸ್ಕೂಟಲ್ಲಿ ಬರೋದು ಜಾಸ್ತಿ ಆಗ್ಬೋದು, ನ್ಯೂಸ್ ಪೇಪರು ಜಾಸ್ತಿ ಆಗ್ಬೋದು. ಸೊ ಪ್ರತಿಯೊಂದು ನೀವು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಏನಿದೆ, ಸೊ ಎವ್ರಿಥಿಂಗ್ ಡಬಲ್ಸ್. ಲಾಸ್ಟ್ ಪಾಯಿಂಟ್ ಸರ್, ಇಲ್ಲೇನಂತ ಹೇಳಿದ್ರೆ $1 ಅಷ್ಟು ಒಂದು ಬ್ಯಾರೆಲ್ಲು ಡಾಲರ್ ರೇಟು ಜಾಸ್ತಿ ಆದ್ರೆ ಇಂಡಿಯನ್ ಎಕಾನಮಿಗೆ ಸುಮಾರು 12,000 ಕೋಟಿ ಹೊರೆ ಬೀಳುತ್ತೆ. ದಿಸ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ಡೈರೆಕ್ಟ್ಲಿ ಟು, ಇದು ಡೈರೆಕ್ಟ್ಲಿ ಎಫೆಕ್ಟ್ ಟು ಇಂಡಸ್ಟ್ರೀಸ್. ಮಾಡ್ತೀನಿ. ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಿರೋದು ಒಂದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಗುರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವಾಗ ಯಾರಾದ್ರೂ ನ್ಯೂಸ್ 18 ಕನ್ನಡ ಟ್ಯೂನ್ ಮಾಡಿದ್ರೆ ನಿಮ್ಮ ಗಮನಕ್ಕೆ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಿರುವಂತಹ ದೊಡ್ಡ ಮಟ್ಟದ ಯುದ್ಧದ ಭೀತಿ ಒಂದು ಕಡೆ, ಜಾಗತಿಕ ಮಟ್ಟದಲ್ಲಿ ಅದರಲ್ಲೂ ಕೂಡ ಭಾರತದ ಮೇಲೆ ಅಫ್ಕೋರ್ಸ್ ಹಲವಾರು ದೇಶಗಳ ಮೇಲೆ ಪರಿಣಾಮ ಬೀರುತ್ತೆ ನಿಜ. ಭಾರತದ ಮೇಲೆ ಏನೇನು ಪರಿಣಾಮ ಅಂತ ನೋಡಕ್ ಹೋದಾಗ ಕಚ್ಚಾ ತೈಲದ ಪೂರೈಕೆಯ ವ್ಯತ್ಯಯ ಎಲ್ಲಾದ್ರ ಮೇಲೂ ಹೊಡೆತ ಬೀಳುತ್ತೆ. ಆಸ್ ವಿ ಆಲ್ ನೋ, ಅದು ಪ್ರತಿಯೊಂದು ಹಂತದಲ್ಲೂ ಕೂಡ ದೊಡ್ಡವ್ರದ್ದು ಗೊತ್ತಿಲ್ಲ ಸರ್, ಆದರೆ ಕಾಮನ್ ಮ್ಯಾನ್ ಯಾರಿದ್ದಾನೆ ಇವನ್ ಬಲಿಪಶು ಅನುಮಾನನೇ. ಇವಾಗ ಯುದ್ಧ ಆಗುತ್ತೆ ಅಂತಲೇ ಇಟ್ಕೊಳ್ಳೋಣ, ಹೈಪೋಥೆಟಿಕಲ್ ಒಂದು ಕನ್ಸಿಡರೇಷನ್ ಆಗುತ್ತೆ ಅಂತ ಸರ್, ಏನಾಗ್ಬೋದು ಅವಾಗ? ಅಮೆರಿಕ ಒಂದು ಕಡೆ ನಿಂತ್ಕೊಳ್ಳುತ್ತೆ, ಅಮೆರಿಕ ಜೊತೆ ಸೇನೆಯನ್ನು ತೊಡಗಿಸಿ ಹೊಡೆದಾಡೋರು ಅವರು ಮಿತ್ರ ರಾಷ್ಟ್ರವಾಗಿ ಅವ್ರ ಪಕ್ಕದಲ್ಲಿ ನಿಂತ್ಕೋತಾರೆ. ನಾವ್ ಯಾರ ಕಡೆ? ಹೌದಾ, ನಾನು ಯಾರ ಕಡೆ ಹೋಗ್ಬೇಕು? ನಾವು ಇಂಡಿಯಾದವ್ರು ಯಾವ ಕಡೆ ಹೋಗ್ಬೇಕು? ಅದು ಒಂದು ಸಮಸ್ಯೆ ಇದ್ದೇ ಇದೆ. ನಮ್ಮ ಪ್ರಧಾನಿಗಳು ಒಳ್ಳೆ ಸೌಹಾರ್ದ ಸೃಷ್ಟಿ ಮಾಡಿರ್ಬೋದು, PR ಎಕ್ಸರ್ಸೈಸ್ ತುಂಬಾ ಚೆನ್ನಾಗಿ ಮಾಡ್ಬೋದು, ಅದೆಲ್ಲ ಸರಿ. ಸಾರಿ ಟು ಇಂಟರ್ವ್ಯೂ, ಬಟ್ ಸುಮ್ಮನೆ ಕೇಳ್ತೀನಿ, ಕುತೂಹಲ ಕೇಳ್ತೀನಿ. ನಮ್ಮ ಜನ ನೋಡ್ತಿದ್ದಾರೆ, ಯಾರು ನಮ್ಮ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ, ಅವರು ಯಾರ ಹಿತದೃಷ್ಟಿಯನ್ನು ಇಟ್ಕೊಂಡು ಯಾರ ಕಡೆ ಮೂವ್ ಆಗ್ಬೋದು ಅಂತ ಅನ್ಸುತ್ತೆ, ಮತ್ತೆ ಏನ್ ಗುಡ್ ಅನ್ಸುತ್ತೆ ನಿಮ್ ಪ್ರಕಾರ? ಸುಮ್ಮನೆ ಅಲ್ಲ, ಯಾರು ತೈಲ ಕೊಡ್ತಾರೋ ಅವ್ರ ಜೊತೆಗಿರ್ತೀನಿ ನಿಂತಾರೆ. ಇವು ತೋರಿಸಿದ್ದಾರೆ ಅವರು ನೋಡಿ. ಯಾರೋ ಬೇರೆ ದೇಶದವರು ಸ್ವಲ್ಪ ತಂಟೆ ಮಾಡಿದಾಗ ಆ ಬೈಲಾಟ್ರಲ್ ಇಶ್ಯೂನಲ್ಲಿ ಇನ್ ತಗೋಬೇಕು ಅಂತ ಮಾಡಿದ್ರಲ್ಲ, ಅಲ್ಲಿ ಟೈಟ್ ಮಾಡಿದ್ರಲ್ಲ ಅವರು. ಸರ್, ಈ ಇರಾನ್ ದೇಶ ಮಾತಾಡ್ತಿದೀವಿ, ಇವ್ರಾಗ್ಲೂ ಒಂದ್ಸರಿ ಪ್ರೂವ್ ಮಾಡಿರೋರು ನಮ್ಮನ್ನ ಕೆಣಕಿದ್ರೆ ಪ್ರತೀಕಾರಕ್ಕೆ ನಾವ್ ಏನ್ ಮಾಡ್ತೀವಿ ಅಂತ ಈಗ ತೋರಿಸಿದ್ದಾರೆ. ಅದಕ್ಕೆ ಜಗತ್ತಿಗೆ ಭಯ ಇರೋದು ಅದೇ ಪಾಠ. ಈಗ ಒಂದ್ಸರ್ತಿ ಒಂದ್ ಪಕ್ಷ ಯುದ್ಧನೇ ಆಯ್ತು ಅಂತಂದ್ರೆ ಇರಾನ್ ಅವ್ರು ಏನ್ ಕೇಳ್ತಾರೆ, ಅಮೆರಿಕ ಆದ್ಮೇಲೆ ದೂರ ಹೇಳ್ತಾರೆ ಅವ್ರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತಾರೆ. ಎರಡನೇದೇನ್ ಕೇಳ್ತಾರೆ ಗೊತ್ತಾ ಅವರು? ನಮಗೆ ನ್ಯೂಕ್ಲಿಯರ್ ಬಾಂಬ್ ತಂತ್ರಜ್ಞಾನ ಕೊಡೋದಕ್ಕೆ ಅಮೆರಿಕಾದವ್ರು ಅಡ್ಡಿಯಾಗಿದ್ದಾರೆ ಅಂತಾರೆ ಅವರು. ನೆಕ್ಸ್ಟ್ ಇಶ್ಯೂ ಅದೇ ಅವ್ರು ಇರೋದು. ಅವ್ರು ಮುಚ್ಚಿಲ್ಲ, ಅದ್ರ ಬಾಗಿಲು ಮುಚ್ಚಿಲ್ಲ. ಅವರು ರಹಸ್ಯವಾಗಿ ಆ ತಂತ್ರಜ್ಞಾನವನ್ನ ರೂಢಿ ಮಾಡ್ಕೋತಾ ಇಲ್ಲ ಅಂತ ಹೇಳೋದಕ್ಕೂ ಪುರಾವೆ ಇಲ್ಲ. ಸೊ ಅವರು ಒಂದು ಶಕ್ತಿ ರಾಷ್ಟ್ರವಾಗಿ ಬೆಳಿಬೇಕು ಅಂತ ಇದ್ದಾರೆ. ಈ ಸಂದರ್ಭದಲ್ಲಿ ಚೈನಾ ಏನು ಮಾಡುತ್ತೆ? ಪ್ರತಿ ಸಂದರ್ಭದಲ್ಲೂ ಇಂಥ ರಾಷ್ಟ್ರಗಳು ಕೇಳಿದರೆ ತಂತ್ರಜ್ಞಾನವನ್ನು ಮುಫತ್ತ ಕೊಟ್ಟಿರೋದುಂಟು. ಪಾಕಿಸ್ತಾನಕ್ಕೆ ಬೇರೆ ರಾಷ್ಟ್ರಗಳಿಗೂ ಕೊಟ್ಟಿರೋದುಂಟು. ಅವರು ಟ್ರೇಡ್ ಮಾಡೋದ್ರಲ್ಲಿ ಮಹಾನ್ ಇಸ್ಸೀಮರು, ಯಾವ ಅಮೆರಿಕನರು ಮೀರಿಸಿದವರು ಅವ್ರು ಯಾವ ನಿಲುವು ತಗೋತಾರೆ ಇವಾಗ? ಖಂಡಿತ ಅವರು ಇರಾನ್ ಜೊತೆ ಸೇರಲ್ಲ. ನಾನು ಹೇಳ್ತೀನಿ ತಗೊಳ್ಳಿ, ಸೇರಲ್ಲ. ಅಲ್ಲಿಗೆ 2 ಬಣ ಆಗೋಯ್ತು ಯುದ್ಧ ಮಾಡೋಕೆ ಕಣ್ಕೊಂತವ್ರಲ್ಲಿ. ಆ ತರ ಸಿಚುವೇಶನ್ ಬಂದ್ರೆ ಚೈನಾ ಕೂಡ
ನಿಂತ್ಕೊಳ್ಳುತ್ತೆ ಅಮೆರಿಕ ವಿರುದ್ಧ. ಇಮ್ಯಾಜಿನ್ ಮಾಡ್ಕೊಳ್ಳೋದ್ರ ರೇಂಜ್ ಕೊಟ್ಟೋಗ್ಬಿಡುತ್ತೆ ಸರ್, ಕಷ್ಟದ ದಿನ ಅಂದ್ರೆ. ಹೌದು, ನಾನು ಅಲ್ಲಲ್ಲ, ಅವ್ರ ಜೀವನದ ಆಶಯ ಅದು ಆ ರಾಷ್ಟ್ರಕ್ಕೆ ತಾವು ಶಕ್ತಿ ರಾಷ್ಟ್ರ ಆಗಬೇಕು, ನ್ಯೂಕ್ಲಿಯರ್ ಪವರ್ ಆಗಬೇಕು ಅಂತ ಹೇಳ್ಬಿಟ್ಟಿದ್ದಾನೆ. ಅವ್ರನ್ನ ಕೇಳ್ಕೊಂಡೇ ಬರ್ತಾ ಇದ್ದಾರೆ. ಬಟ್ ಅಮೆರಿಕ ಅಧ್ಯಕ್ಷರು ನಿನ್ನೆ ಮಾತಾಡ್ಬೇಕಾದ್ರೆ ತುಂಬಾ ಒಂದು ಒಳ್ಳೆ ಪದ ಬಳಸಿದ್ರು. ಈವನ್ ಅಂದ್ರೆ ಇರಾನ್ ದೇಶದವರ ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಆಲೋಚನೆ ಬಂದ್ರೂ ವಿ ಹ್ಯಾವ್ ಬ್ಯೂಟಿಫುಲ್ ವೆಪನ್ ಅಂದ್ರು. ಅಲ್ಲ ಬೆದರ್ಸೋದಕ್ಕೆ ಏನ್ ಬೇಕಾದ್ರೆ ಹೇಳ್ಬೋದು. ಯಾವುದೇ ಆದ್ರೂ ಒಂದು ಮಿಸೈಲ್ ಬಿಡ್ಬೋದು ಅಷ್ಟೇ ತಾನೇ ಅವರು. ಆತರ ಏನೋ ಇಡ್ಬೋದು. ಮಿಸೈಲ್ ತಂತ್ರಜ್ಞಾನ ಅವರೊಬ್ರು ಮಾತ್ರ ಇಲ್ವಲ್ಲ, ಅವ್ರ ಹತ್ರ ಮಾತ್ರ ಇಲ್ವಲ್ಲ, ಬೇರೆಯವ್ರ ಹತ್ರ ಇಲ್ವೇ ಮಿಸೈಲ್ ತಂತ್ರಜ್ಞಾನ? ಅವ್ರ ಪ್ರಯೋಗಿಸಲ್ಲ ಅಂತ ಏನ್ ಗ್ಯಾರಂಟಿ ಅಲ್ವೇ? ಇವಾಗ ಮಿಸೈಲ್ಸ್ ಯೂಸ್ ಮಾಡ್ಬಿಟ್ರೆ ಮೊನ್ನೆ ಇಲ್ಲಿ ಯೂಸ್ ಮಾಡಿದ್ದಾರೆ, ಈಗ ಮೊನ್ನೆ ಯೂಸ್ ಮಾಡಿದ್ದಾರೆ. ಅದನ್ನೇ ಅವ್ರು ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ ಸರ್? ಅವ್ರದ್ದು ಗೈಡೆಡ್ ಮಿಸೈಲ್ಸ್ ಇದೆ. ಗೈಡೆಡ್ ಮಿಸೈಲ್ಸ್ ಅಂದ್ರೆ ಪ್ರಿಸಿಷನ್. ನಿನ್ನ ಮನೆಗೆ ಬಂದು ನಿನ್ ಕುರ್ಜಿ ಮೇಲೆ ಹೊಡಿಬೇಕು ಅಂದ್ರೆ ಹೊಡೆಯೋ ಶಕ್ತಿ ಅವ್ರಿಗೆ. ಇಲ್ಲೇ ಅಂದ್ಮೇಲೆ ಮುಖ್ಯ ಸೇನಾಧಿಕಾರಿ ಹೋಗುತ್ತಿರುವ ಕಾರು ಏರ್ಪೋರ್ಟ್ ಅದ್ರ ಪಕ್ಕ ಹೋಗಿ ಆ ಕಾರ್ನ ಬ್ಲಾಸ್ಟ್ ಮಾಡಲ್ಲ. ಸೀರೀಸ್ ಹೊಡೆದಿದ್ದವರು ಒಂದು 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 ಉದ್ದಕ್ಕೆ ಹೊಡ್ಕೊಂಡ್ಬಂದ್ರು, ಯಾವ್ದು ಮಿಸ್ ಆದ್ರೂ ಒಂದ್ ತಗಲುತ್ತೆ. ಎಕ್ಸಾಕ್ಟ್ಲಿ. ಅವ್ರ ಹತ್ರ ಇರೋದನ್ನ ಅವ್ರು ಬಳಸಿದ್ದಾರೆ, ಇವ್ರು ಬಳಸಿಲ್ಲ ಅಷ್ಟೇ. ಚೈನಾದ ಹತ್ರ ಬಳಸಿಲ್ಲ, ಚೈನಾದ ಹತ್ರ ಇದೆ. ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಪಾಕಿಸ್ತಾನ ಹೇಳುತ್ತೆ ನಾವು ಭಾರತಕ್ಕಿಂತ ಮುಂದೆ ಇದ್ವಿ ಮಿಸೈಲ್ ಟೆಕ್ನಾಲಜಿ ಅಂತ ಬೋಸ್ಟ್ ಮಾಡ್ಕೋತಾರೆ. ಇದು ಹೌದಾ? ನಾವು ಬೇರೆ ಪ್ರಶ್ನೆ. ಬೋಸ್ಟ್ ಮಾಡ್ಕೊಳ್ಳೋದು ಅಂದ್ರೆ ಅವ್ರು ಅದರಲ್ಲಿದ್ದಾರೆ ಅಂತ. ಚಂದ್ರಶೇಖರ್ ಸರ್ ಆಕ್ಚುಲಿ ತಾವು ಸರ್ಗೆ ಕೇಳ್ತಿದ್ರೆ ಈಗಾಗಲೇ ಇರಾನ್ ಅವ್ರ ಹತ್ರ 10 ನ್ಯೂಕ್ಲಿಯರ್ ಬಾಂಬ್ ಮಾಡೋದಕ್ಕೆ ಆ ಸೆಂಟ್ರಿಫಿಕಲ್ಸ್ ಎಲ್ಲ ಏನಿತ್ತು ಅವೆಲ್ಲ ರೆಡಿ ಇದ್ವು. ಅದನ್ನ ವಿಶ್ವಸಂಸ್ಥೆನವರು ಮತ್ತೆ P5+ ಜರ್ಮನಿ ಒಂದು 6 ದೇಶಗಳು ಅದನ್ನ ಸ್ಟಾಪ್ ಮಾಡಿದ್ರು. ಆ ಅಗ್ರಿಮೆಂಟ್ನ ಒಬಾಮಾ ಪ್ರೆಸಿಡೆಂಟ್ ಆಗಿದ್ದಾಗ ಮಾಡಿದ್ರು. ಅದನ್ನ ಡೊನಾಲ್ಡ್ ಟ್ರಂಪ್ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಸರ್ ಈಗ ಇಮಿಡಿಯೇಟ್ ಆಗಿ ತಾವು ಏನಾದ್ರು ವಾರ್ ಅಂತ ಹೇಳಿದ್ರೆ, ಈಗ ಅಮೆರಿಕದವ್ರು ಹೇಳ್ತಿದ್ದಾರೆ ನಾವು 52 ಪ್ಲೇಸಸ್ ನಮ್ಮ ಹತ್ರ ರೆಡಿ ಇದೆ, 52 ಪ್ಲೇಸಸ್ನ ನಾವು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಇರಾನ್ ಅವರು ನಮ್ಮ ಹತ್ರ ಒಂದು 32 ಟಾರ್ಗೆಟ್ನ ಐಡೆಂಟಿಫೈ ಮಾಡಿದೀವಿ ಅಂತಾರೆ. ಎಲ್ಲಿ ಆ ಟಾರ್ಗೆಟ್ಸ್ ಐಡೆಂಟಿಫೈ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಲೆಬನಾನಲ್ಲಿ ಅಲ್ಲೇನು ಹೆಜ್ಬುಲ್ಲಾ ಇದ್ದಾರೆ, ಅವರೆಲ್ಲರೂ ಕೂಡ ಇರಾನ್ ಸರ್ಕಾರದಿಂದ ಹೋಗಿರ್ತಕ್ಕಂಥವ್ರು. ಎರಡನೇದು ಇಸ್ರೇಲ್. ಹೆಂಗ್ ಅನ್ಸುತ್ತೆ ಗೊತ್ತಾ ಸರ್, ಆ ದೇಶಗಳು ಅವ್ರವ್ರ ಹಣೆಬರಗಳು ಏನೇನೋ ಆಗ್ತಿದೆಯಪ್ಪ ಅಂತ ಅಂತೀವಿ ನಾವು. ಬಟ್ ಭಾರತೀಯಲ್ಲಿ ಕೂತ್ಕೊಂಡು ಎಲ್ಲೋ ಕರ್ನಾಟಕ ನಾವೆಲ್ಲೋ ನಮ್ಮ ಪಾಡು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದೀವಿ. ಸರ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಮಿಡ್ಲ್ ಈಸ್ಟ್ ಏನಿದೆ, ಸೌದಿ ಅರೇಬಿಯಾ, ಇರಾನ್ ಅಲ್ಲಿ ಸುಮಾರು 80 ಲಕ್ಷ ಜನ ಭಾರತೀಯರು, 80 ಲಕ್ಷ ಭಾರತೀಯ $40 ಬಿಲಿಯನ್ ದುಡ್ಡು ದೇಶ ಕಳಿಸ್ತಾ ಇದ್ದಾರೆ ನಮಗೆ. ಅವರು ಅವರು ತೊಂದರೆ, ಅವ್ರ ಕೆಲಸ ಇಲ್ದಲೆ ಅವ್ರು ಏನಾದ್ರು ಅಲ್ಲಿಂದ ವಾಪಸ್ ಬಂದ್ರೆ ಕೇರಳದಲ್ಲಿ, ಕರ್ನಾಟಕದಲ್ಲಿ, ಮಂಗಳೂರಿನಲ್ಲಿ ಇರ್ಬೋದು ಅಥವಾ ಆಂಧ್ರ ಪ್ರದೇಶದಲ್ಲಿ ಇರ್ಬೋದು, ಪ್ರತಿಯೊಂದು ದೇಶದ ಎಕಾನಮಿಗೆ ಎಫೆಕ್ಟ್ ಆಗುತ್ತೆ. ಜೊತೆನಲ್ಲಿ ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಆಗ್ಬಿಡುತ್ತೆ, ಫ್ಯಾಮಿಲಿ ಡಿಸ್ಟರ್ಬ್ ಆಗ್ಬಿಡುತ್ತೆ. ಈಗ ಶೈಲೇಶ್ ಸರ್ ಹೇಳ್ತಿದ್ರು, ಮತ್ತೆ ನಮ್ಮ ಸ್ನೇಹಿತ ಹೇಳ್ತಿದ್ರು, ಈಗ ನೋಡಿ ಎಕನಾಮಿನಲ್ಲಿ ಬಹಳ ಸಮಸ್ಯೆ ಇದೆ, ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆ ಅಂತ. ಲಾಸ್ಟ್ ಟೈಮ್ ಇರಾಕ್ ವಾರ್ ಆದಾಗ ಬಹಳಷ್ಟು ಜನ ವಾಪಸ್ ಬಂದ್ಬಿಟ್ರು. ಈಗ ಮೊನ್ನೆ ಕ್ರೈಸಿಸ್ ಆದ್ರೂ ಬಂದ್ರು. ಅವ್ರು ಬಂದ ತಕ್ಷಣ ಅವ್ರಿಗೆ ಜಾಬ್ ಕೊಡೋಕ್ಕಾಗತ್ತಾ, ಅವ್ರಿಗೆ ಅವ್ರ ಎಕನಾಮಿನ ನೋಡ್ಕೊಳಕ್ಕಾಗತ್ತಾ, ಅಥವಾ ಅವರು EMI ಕಟ್ಬೋದು ಅಥವಾ ಲೋನ್ ಇರ್ಬೋದು, ಮದುವೆಗಳಿರ್ಬೋದು, ಕಂಪ್ಲೀಟ್ ಎಫೆಕ್ಟ್ ಆಗುತ್ತೆ. ಅದರಿಂದ ಯಾವತ್ತೂ ಕೂಡ ಭಾರತದ ಒಂದು ಫಾರಿನ್ ಪಾಲಿಸಿ ನಾವು ಯಾವತ್ತೂ ಏನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿಶ್ವದಲ್ಲಿ ಶಾಂತಿ ಇರಬೇಕು ಅಂತ ಸಪೋರ್ಟ್ ಮಾಡ್ತೀವಿ. ನಿನ್ನೆ ಇಂಡಿಯಾ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಸಂಡೇ ಇರಾನ್ ಫಾರಿನ್ ಮಿನಿಸ್ಟರ್ ಹತ್ರ ಮಾತಾಡಿದ್ರು. ಅದಾದ್ಮೇಲೆ ಇವರು ಅಮೆರಿಕನ್ ಫಾರಿನ್ ಮಿನಿಸ್ಟರ್ ಹತ್ರ ಮಾತಾಡಿದ್ರು. ವೇರ್ ಆರ್ ವಿ, ವೈ ಡೋಂಟ್ ಯು ಸ್ಟಾಪ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಪ್ರಾಬ್ಲಮ್ ಸರ್ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ನನ್ನ ಸರ್ ಆಗ್ಲಿ ಅವರು ಹೇಳ್ತಿದ್ರು, ಸರ್ ಇಲ್ಲಿ ಗೇಮ್ ಪ್ಲಾನ್ ನಡೀತಿರೋದು ನಾಟ್ ಓನ್ಲಿ ಇರಾನ್ ವರ್ಸಸ್ ಚೈನಾ, ಇಟ್ ಇಸ್ ಅ ಗೇಮ್ ಪ್ಲಾನ್ ಅಂಡ್ ಟೆಸ್ಟ್ ಆಫ್ ವಾರ್ ಎಕ್ವಿಪ್ಮೆಂಟ್ಸ್ ಬೈ ರಷ್ಯಾ ಅಂಡ್ ಅಮೆರಿಕಾ. ಈ ರಷ್ಯಾ ಅಮೆರಿಕಾ ಸರ್ ಈ ಗೇಮ್ ಪ್ಲಾನ್ ಅಂತ ಚಂದ್ರಶೇಖರ್ ಸರ್ ಏನ್ ಹೇಳ್ತಿದ್ದಾರೆ, ಗೇಮ್ ಅವ್ರು ಆಡ್ತಿದ್ದಾರೆ, ಬಾಲ್ ನಾವಾಗಿ ಒದ್ದಾಡ್ತಿದ್ದೀವಿ ಅವ್ರ ಕಾಲಕ್ಕೆ ಸಿಕ್ಕಾಕೊಂಡು. ನಮ್ಮ ಪರಿಸ್ಥಿತಿ ಏನು ಅನ್ನೋದು ನಮ್ಮ ಪ್ರಶ್ನೆ. ಹಾಗಾದ್ರೆ ಸೊಲ್ಯೂಷನ್ ಇಲ್ವಾ? ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರೆದ್ರೆ ಕಥೆ ಏನು? ಮುಂದಿನ ಮಾತುಕತೆ ಮುಂದುವರಿಯುತ್ತೆ. ಚಿಕ್ಕ ಬ್ರೇಕ್, ಕಾಯ್ತಾ ಇರಿ. ಮುಂದಿನ ದಿನಗಳಲ್ಲಿ ಈ 2020 ವರ್ಷಕ್ಕೆ ಕಾಲಿಟ್ಟ ಮೇಲೆ ಲೈಫ್ ಕಷ್ಟ ಆಗೋರು. ವೆಲ್ಕಮ್ ಬ್ಯಾಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶ್ರೀ ರವಿಕುಮಾರ್ ಸರ್, ಕಾಮನ್ ಮ್ಯಾನ್ ಲೆವೆಲಲ್ಲಿ ಒಂದಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಚಂದ್ರಶೇಖರ್ ಸರ್ ಹೇಳ್ತಿರೋದು ಒಂದಷ್ಟು ಅರ್ಥ ಆಗುತ್ತೆ, ಮತ್ತು ಒಂದಷ್ಟು ನೆಕ್ಸ್ಟ್ ಡೇ ನಮ್ಗೆ ಯಾವುದು ನಮಗೆ ಎಫೆಕ್ಟ್ ಆಗ್ಬಿಡಲ್ಲ. ಬಟ್ ಡೇ ಟು ಡೇ ಲೈಫಲ್ಲಿ ಎಫೆಕ್ಟ್ ಆಗುವಂಥ ಎಲ್ಲ ದಿನಸಿ ಪದಾರ್ಥಗಳು, ಮತ್ತು ಮದುವೆ ಮುಂಜಿ ಬಂತು ಅಂದರೆ ಚಿನ್ನ ಬೆಳ್ಳಿ ಈ ಥರದವೆಲ್ಲ ಆದಾಗ ಪ್ರತಿ ವರ್ಷ ಆವಾಗ ಲಾಸ್ಟ್ ಇಯರ್ ನಾನು ಸೆಪ್ಟೆಂಬರ್ ನೆನಪಿಸ್ಕೋತಾ ಇದ್ದೆ, ಸೆಪ್ಟೆಂಬರ್ ಇದೇ ಥರ ಪೀಕು ಬಂದ್ಬಿಟ್ಟಿತ್ತು. ಅವಾಗ ಹೆಂಗಿತ್ತು ಸರ್ ಸಿಚುವೇಶನ್? ಸರ್ ಸಿಚುವೇಶನ್ ನೋಡಿ, ಸರ್ಕಾರ ಯಾವುದೇ ಸರ್ಕಾರ ಆಗಲಿ, ಏನೇ ಮಾಡಲಿ, ಇಂಟರ್ನ್ಯಾಷನಲ್ ಸೀನೇ ಆಗಲಿ, ತಲೆಗೆ ಬಡಿಯೋದು ಕಾಮನ್ ಮ್ಯಾನ್ಗೆ. ಯಾವಾಗಲೂ ಏನೇ ಮಾಡಲಿ
ಯಾಕೆಂದ್ರೆ ಕಾಮನ್ ನಮ್ಮ ಇಂಡಿಯಾ ಇಸ್ ಕಾಮನ್ ಮ್ಯಾನ್ ಇರೋ ದೇಶ ಇದು, ಮೋರ್ ದೆನ್ 80%. ಅವ್ರು ತಡೀತಾರೆ. ಸಾರ್ ಹೇಳ್ದಂಗೆ ನಮ್ಮ ತಾಳ್ಮೆ ಅಂತ ಕಾಮನ್ ಮ್ಯಾನ್ ತಾಳ್ಮೆ ಟೆಸ್ಟ್ ಮಾಡ್ತಾನೆ ಇದ್ದಾರೆ ಎಲ್ಲರೂ. ನೋಡಿ ಇವಾಗ ನಮ್ಮ ಪರಿಸ್ಥಿತಿ ಇಂಗ್ಲೀಷಲ್ಲಿ ಹೇಳ್ತಾರೆ ನೋಡಿ, ಕಾಟ್ ಬಿಟ್ವೀನ್ ದಿ ಡೆವಿಲ್ ಅಂಡ್ ಡೀಪ್ ಸಿ ಅಂದಂಗೆ. ನಾವು ಈ ಕಡೆ ಅಮೆರಿಕಾ ಕಡೆ ಮಾತಾಡಿದ್ರೆ ಈ ಕಡೆ ಆಯಿಲ್ ಸಿಗಲ್ಲ, ಈ ಕಡೆ ಆಯಿಲ್ ಪ್ರೊಡ್ಯೂಸಿಂಗ್ ನೇಷನ್ಸ್ ಎಲ್ಲ ಒಂದಾದ್ರು ಅಂದರೆ ನಾವು ಈ ಕಡೆ ಬಿಟ್ಬಿಡ್ತಾರೆ ನಮ್ಮನ್ನು. ಅಮೆರಿಕ ನಂಬ್ಕೊಂಡ್ರೆ ನಾವು ಭಿಕ್ಷೆ ಬಿಡಬೇಕಾಗತ್ತೆ. ಈ ಕಡೆ ಇರಾನ್ ನಂಬ್ಕೊಂಡ್ರೆ ಈ ಕಡೆ ನಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಿಗಲ್ಲ. ನಮ್ಮ ರಾಕೆಟ್ ಸೈನ್ಸ್ ಆಗಲಿ ಏನೇ ಆಗಲಿ, ಆಮೇಲೆ ನಮ್ಮಿಂದ ಹೋಗಿರೋ ಸಾಫ್ಟ್ವೇರ್ ಎಲ್ಲ ರಿಜೆಕ್ಟ್ ಮಾಡಿದ್ರೆ ನಿಮ್ಮ ಸಾಫ್ಟ್ವೇರೇ ಬೇಡ ಅಂದ್ರೂ ಇಲ್ಲೂ ನಮ್ಮ ಕ್ರೈಸಿಸ್. ನಾವು ತಡಿಬೇಕು. ಕಷ್ಟ ಕಾಲ ಖಂಡಿತ ಇದೆ, ಅದನ್ನು ತಡಿಬೇಕು. ಈಗ ಬಡವರು ಯಾರಾದರೂ ಇದ್ರು ಚಿನ್ನ ತೊಗೊಬೇಕು ಅಂದರೆ ಲಿಮಿಟೇಷನಲ್ಲಿ, ಒಂದು ಮನೇಲಿ ಒಂದು ಮಾಂಗಳ್ಯ ಬೇಕಾ, ಮದುವೆಗೆ ಮಾಂಗಳ್ಯ, ಏನೋ ಒಂದು ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಉಂಗ್ರ, ಬರೀ ಯೂಸರ್ ಬೇಸ್ಡ್ ಅಷ್ಟೇ. ಆ ದಿನಕ್ಕೆ ಏನು ಬೇಕೋ ಸಂಬಂಧ. ಸುಮ್ಮನೆ ಹೋಗಿ ವಿಂಡೋ ಶಾಪಿಂಗ್ ಮಾಡೋ ಪರಿಸ್ಥಿತಿ ಆಲ್ರೆಡಿ ಹೊಟ್ಟೋಗಿದೆ. ಇನ್ನು ಮುಂದಕ್ಕೆ ಕಷ್ಟ ಜಾಸ್ತಿ ಆಗತ್ತೆ. ನಾವು ಹೇಳ್ತೀವಲ್ಲ, ಚಿನ್ನ ಲಕ್ಸುರಿ ಗೂಡ್ಸು. ನಾವು ವ್ಯಾಪಾರಸ್ಥ ಬಂದು ಚಿನ್ನ ತಗೊಳ್ಳಿ ಅಂತ ಹೇಳಲ್ಲ. ಫಸ್ಟ್ ನಿಮ್ಮ ಡೈಲಿ ಲೈಫ್ ಲೀಡ್ ಮಾಡಿ, ಅದ್ರ ಉಳಿಸಿದ ಮೇಲೆ ಬಂದು ಚಿನ್ನ ತಗೊಳ್ಳಿ, ಫಾರ್ ಯುವರ್ ಸೋಷಿಯಲ್ ಸೆಕ್ಯೂರಿಟಿ, ನಾಟ್ ಫಾರ್ ಯುವರ್ ಲುಕ್ಸ್ ಆರ್ ಆರ್ನಮೆಂಟಲ್ ವ್ಯಾಲ್ಯೂ ಅಂತೀವಿ ನಾವು. ಗುಪ್ತಾ ಸರ್, ವಾಟ್ ಮುಂದೇನು? ಈಗ ನಾವು ಆಸೆ ಪಡ್ಬೇಕಷ್ಟೇ. ನಮ್ಮ ಕೈಲೇನಿದೆ, ಆಸೆ ಏನಿದೆ ನಮ್ಮ ಕೈಲಿ? ಅಲ್ಲಲ್ಲ, ನಾವು ಆಸೆ ಪಡಬೇಕು, ಇದು ಬಿಗಡಾಯಿಸಬಾರದು ಅಂತ. ಬಿಗಡಾಯಿಸಬಾರ್ದು, ಬಿಗಡಾಯಿಸುತ್ತೆ ಅಂತ ನಾವು ಪ್ರತೀಕ್ಷೆ ಮಾಡೋದು ಬೇಡ. ಬಿಗಡಾಯಿಸಬಾರದು. ಯಾಕೆ ಅಂತ ಹೇಳಿದ್ರೆ ಇದರ ದೂರಗಾಮಿ ಪರಿಣಾಮಗಳು. ಈಗಲೇ ನಾವು ಈ ಆರ್ಥಿಕ ಹಿಂಜರಿತ ಬಂದಮೇಲೆ ಇದೆಷ್ಟು ದಿವಸ ಇರುತ್ತೆ ಅಂತ ನಾನು ಕೇಳ್ತಾ ಇದ್ರು. ನಾನು 1 ವರ್ಷ ಇರುತ್ತೀರಿ ಅಂತ ಹೇಳ್ತಾ ಇದ್ದೆ, ಆಮೇಲೆ 2 ವರ್ಷ ಇರುತ್ತೀರಿ ಅಂತ ಹೇಳ್ತಿದ್ದೆ. ಈಗ ಮೊನ್ನೆ ಕೇಳಿದಾಗ 3 ವರ್ಷ ಇರುತ್ತೆ. ಏನು ಸರ್ ಈಗ ಅಂದಿದ್ರೆ, ಹಾಗೆ ನಾವು ದಿವಸದಿಂದ ದಿವಸಕ್ಕೆ ಹದಗೆಡ್ತಾ ಇದೆ ಪರಿಸ್ಥಿತಿ. ಇನ್ನು 3 ವರ್ಷ ನಾವು ತಲೆ ಎತ್ಕೊಂಡು ಇರೋದಕ್ಕಾಗಲ್ಲ ಆರ್ಥಿಕವಾಗಿ. ಆಗಿರ್ಬೇಕಾದ್ರೆ ಇದು ಬಂದು ಬಡಿದ್ರೆ, ದುರ್ಭಿಕ್ಷದಲ್ಲಿ ಅದಕ್ಕೆ ಮಾಸ ಅಂತ ಹೇಳ್ತಾರಲ್ಲ, ಮೊದಲೇ ದುರ್ಭಿಕ್ಷ, ಅದರಲ್ಲಿ ಇನ್ನೊಂದು ತಿಂಗಳು ಜಾಸ್ತಿ ಆದರೆ ಕಷ್ಟಕಾಲ ಅಲ್ವೇ? ಹಾಗಾಗಿ ಏನೇ ಆದ್ರೂ, ಯಾರು ಏನೇ ಹೇಳಿದ್ರು ಕೂಡ ಇನ್ನೂ ಹೆಚ್ಚು ಕಷ್ಟಕ್ಕೆ ತಲೆ ಕೊಡಬೇಕಾದ ದಿನಗಳು ಕಾದಿವೆ. ಅಂದ್ರೆ ಯುದ್ಧ ಬರಲಿ, ಯುದ್ಧ ಬರದೇ ಇರಲಿ ಇದೆ. ಯಾಕೆ ಅಂತಂದ್ರೆ ಏನ್ ಡಿಸ್ಟರ್ಬ್ ಆಗುತ್ತೆ ಸರ್? ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಎಲ್ಲ ಇನ್ನಷ್ಟು ದುಬಾರಿ ಆಗುತ್ತೆ. ನೀವು ಇನ್ಫ್ಲೇಷನ್ ಜಾಸ್ತಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಇವ್ರಿಗೆ ಅಲ್ವೇ? ಇನ್ಫ್ಲೇಷನ್ ಇರಬೇಕು ಅಂತಲೂ ಹೇಳ್ತಾರೆ ಇನ್ನು ಕೆಲವರು. ಇರಬೇಕು, ಎಲ್ಲ ಸಮೃದ್ಧವಾಗಿದ್ದಾಗ ಇನ್ಫ್ಲೇಷನ್ ಇರಬೇಕು. ಆಗ ಒಂಥರ ಕಂಫರ್ಟ್ ಫೀಲಿಂಗ್ ಬರುತ್ತೆ. ಒಂದ್ ಕಡೆ ಪ್ರಕೃತಿ ಸಪೋರ್ಟ್ ಮಾಡ್ತಿಲ್ಲ. ಇಲ್ಲ. ಅಲ್ಲಲ್ಲ, 2 ಸೈಕ್ಲೋನ್ 2 ಸಮುದ್ರದ ಕಡೆಯಿಂದ ಬಂದು ಹೊಡಿತಿದೆ. ಇನ್ನೊಂದ್ ಕಡೆ ಈ ತರದ ಬೆಳವಣಿಗೆ ಆಗ್ತಾ ಇದೆ. ಅದರಿಂದನೇ ನಾವು ತಡ್ಕೊಳ್ಳೋ ಶಕ್ತಿ ಇರೋವರೆಗೂ ತಡ್ಕೋತೀವಿ, ಆಮೇಲೆ ಕೈ ಎತ್ತಿ ಬಿಡ್ತೀವಿ ನಾವು ಅಲ್ವೇ? ಆವಾಗ ಸರ್ಕಾರ ಕುಸಿದೋಗುತ್ತೆ. ಸರ್, ಚಂದ್ರಶೇಖರ್, ಟೂ ಪಾಯಿಂಟ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಏನಂತ ಹೇಳಿದ್ರೆ, ತಾವು ಕ್ವಶನ್ ಕೇಳ್ತಿದ್ರೆ ಯಾವ ರೀತಿ ಈ ಆಯಿಲ್ನ ಡಿಪೆಂಡೆನ್ಸ್ ಕಮ್ಮಿ ಮಾಡ್ಕೊಬೋದು ಅಂತ. ಪ್ರೈಮ್ ಮಿನಿಸ್ಟರ್ ಅವರು ಒಂದು 2014-13 ಅವಾಗ ಒಂದು ಇದು ಮಾಡಿದರು. ಏನಂತ ಹೇಳಿದ್ರೆ, ಈ ಭಾರತದ 75 ವರ್ಷ ಏನಿದೆ 2022 ನಾವೀಗ ಒಂದು 80% ಆಯಿಲ್ ಮೇಲೆ ಡಿಪೆಂಡ್ ಆಗಿದ್ವಿ. ಅದನ್ನು 67% ರಿಡಕ್ಷನ್ ಮಾಡಬೇಕು ಅಂತ ಹೇಳಿದ್ರು. ಅದು ಒಂದು ಆಶಾಭಾವನೆಯಿಂದ ನಾನು ತಿಳ್ಕೊತೀನಿ. ಎರಡನೇದೇನು ಅಂತ ಹೇಳಿದ್ರೆ ಸರ್, ಇವತ್ತು ಇರಾನ್ ಜೊತೆಗೆ ನಾವು ಸುಮಾರು ಎಕ್ಸ್ಪೋರ್ಟ್ ಮಾಡ್ತಿರೋದು 25,000 ಕೋಟಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ತಿರೋದು, ಅದು ಬೆಂಗಳೂರಿಂದನೂ ಆಗ್ಬೋದು. ಅಲ್ಲಿಂದ ಇಂಪೋರ್ಟ್ ಮಾಡ್ಕೊತಿರೋದು ಆಯಿಲೇ ಜಾಸ್ತಿ. ಸುಮಾರು 96,000 ಕೋಟಿ ರೂಪಾಯಿಯಷ್ಟು ಆಯಿಲ್ ಮತ್ತು ಕೆಮಿಕಲ್ಸ್ ಅವೆಲ್ಲನೂ ಇಂಪೋರ್ಟ್ ಮಾಡ್ಕೊತಿದ್ವಿ. ಈಗ ಭಾಳ ಸ್ಟ್ರಾಟಜಿಕ್ ಆಗಿ ಯಾಕೆ ಇರಾನ್ ಇಂಡಿಯಾ ರಿಲೇಷನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ರಷ್ಯಾದು ನಮ್ಮ ಹತ್ರ ಏನು ಸಬ್ಮಿರಿನ್ಸ್ ಇದೆ, K ಕ್ಲಾಸ್ ಸಬ್ಮಿರಿನ್ಸ್ ಎಲ್ಲ ಇದೆಯಲ್ಲ, ಅದಕ್ಕೆ ಬ್ಯಾಟ್ರೀಸ್ ಎಲ್ಲ ಇದೆ. ಅದನ್ನು ಬ್ಯಾಟ್ರೀಸ್ ಎಲ್ಲ ನಾವು ಇಂಡಿಯಾದವರೇ ಮಾಡ್ತಾ ಇದ್ದೀವಿ. ಅದನ್ನು ಇರಾನ್ಗೆ ಅವ್ರ ಸಬ್ಮಿರಿನ್ಸ್ಗೆಲ್ಲ ನಾವು ಕ್ಲೀನ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ವಿ. ಮತ್ತು ಇರಾನ್ನಲ್ಲಿ ಇರ್ತಕ್ಕಂಥ ಮಿಗ್ಗು ಮತ್ತು ಏನೇನು ರಷ್ಯನ್ ಇದು ಏರೋನಾಟಿಕ್ಸ್ ಎಲ್ಲ ಇದಾವೆ, ಅವಕ್ಕೆಲ್ಲವೂ ಕೂಡ ನಾವು ಇದು MRO ಕೊಡ್ತಾ ಇದ್ವಿ, ಸಪೋರ್ಟು ಇದೆಲ್ಲ ಮಾಡ್ತಿದ್ವಿ. ಮೊನ್ನೆ ಪ್ರಧಾನಮಂತ್ರಿಗಳು ಮಾತಾಡ್ತಿರ್ಬೇಕಾದ್ರೆ ಈ ಪ್ರಶ್ನೆ ಬೆಂಗಳೂರು ಬಂದಾಗ್ಲೂ ಹೇಳಿದ್ರು, 5 ಟ್ರಿಲಿಯನ್ ಅಂತ ಒಂದು ಪದ ಬಳಸಿದ್ರು ಅವರು, ಎಕಾನಮಿ ಬಳಸಿದ್ರು. ಇದೆಲ್ಲ ಯಾವಾಗ ಆಗುತ್ತೆ ಅನ್ಸ್ಬಿಡುತ್ತೆ ಸುಮ್ಮನೆ ಇದೆಲ್ಲ ಕೇಳಿಸ್ತಾರೆ ಸರ್. ಅದನ್ನೇ ನಾನು ಮರ್ತೋಯ್ತು, ತಾವು ಜ್ಞಾಪಕ ಮಾಡಿಸಿದ್ರೆ ಸರ್. ರಿವರ್ ಲಿಂಕಿಂಗ್ ಇದೆಯಲ್ಲ ಸರ್, ನಾವು ರಿವರ್ ಲಿಂಕಿಂಗ್ ಬಗ್ಗೆ ನದಿ ಜೋಡಣೆ ನಾವು ಮಾಡ್ತಾನೆ ಇದೀವಿ. ಚೈನಾದವರು 5 ವರ್ಷದಿಂದನೇ ಮಾಡ್ಬಿಟ್ರಾಗ್ಲೇ. ದೇ ಪ್ಲ್ಯಾನ್ಡ್ 7 or 8 years ಬ್ಯಾಕ್. ಅದು ಇಂಪ್ಲಿಮೆಂಟ್ ಆಗಿ ಬೈಜಿಂಗ್ಗೆ ನೀರಿನ ಪ್ರಾಬ್ಲಮ್ ಇಲ್ಲ, ಕುಡಿಯೋ ನೀರಿನ ಪ್ರಾಬ್ಲಮ್ ಇಲ್ಲ. ಆಲ್ರೆಡಿ ಡನ್ ಇಟ್. ಎರಡನೇದು ಸೌತ್ ಕೊರಿಯಾ ಇದೆಯಲ್ಲ ಸರ್, ಇದು ಜಪಾನ್ ಸೌತ್ ಕೊರಿಯಾ ಮೊನ್ನೆ ಒಂದು 6 ತಿಂಗಳಿಂದ 1 ವರ್ಷದಿಂದ ಗಲಾಟೆ ಇತ್ತು. ಅವರು ಇತಿಹಾಸದ ಬುಕ್ಗಳ ಬಗ್ಗೆ ನಮಗೆ ಶೋಷಣೆ ಮಾಡಿದ್ರು ಅಂತೆಲ್ಲ ಗಲಾಟೆ ಇತ್ತು. ಅದಕ್ಕೆ ಜಪಾನ್ ಅವ್ರು ಹೇಳಿದ್ರು, ನಾವು ಸೆಮಿಕಂಡಕ್ಟ್ಸ್ ಬೇಕಾದಂಥ ಕೆಲವು ಕ್ಲೋರೈಡ್ಸು ಆಸಿಡ್ಸ್ನ ಕೊಡಲ್ಲ ಅಂತ ಹೇಳಿದ್ರು. ಸರ್ 6 ತಿಂಗಳಿನಲ್ಲಿ ಆಸಿಡ್ ಮಾಡಿದ್ದಾರೆ.
ಇವತ್ತು But ನಮ್ದೊಂದು tenure ಇರ್ಬೇಕಲ್ಲ ಸರ್? ಸರ್ ಇವತ್ತು ಶೈಲೇಶ್ ಚಂದ್ರ ಗುಪ್ತಾ ಸರ್ ಒಂದು ಜನರೇಷನ್, ಅದೇ ನಂದೊಂದು ಜನರೇಷನ್, ಸರ್ದೊಂದು ಜನರೇಷನ್, ನಮ್ಮ ಜನರೇಷನ್ ಮುಗಿತಿದೆ. ನ್ಯೂ ಜನರೇಷನ್ ನೀವು ಇನ್ನೂ ಡಿಲೇ ಮಾಡ್ಕೊಂಡು ಇನ್ನೂ ಇದು ಮಾಡ್ಕೊಂಡು, ಈಗ ನೋಡಿ ಸರ್ ಎಕ್ಸಾಂಪಲ್, ಸುಮಾರು ಒಂದು 1,000 ಜನ, ಒಂದು 400-500 ಜನ ಮಕ್ಕಳು ಯಾವುದಲ್ಲಿ ಗುಜರಾತ್ ಇರ್ಬೋದು ಅಥವಾ ರಾಜಸ್ಥಾನಲ್ಲಿ ತೀರೋದಲ್ಲ, ಸ್ಮಾಲ್ ಚಿಲ್ಡ್ರನ್ಸು, ಮಕ್ಕಳು, ಸಣ್ಣ ಮಕ್ಕಳು. ಇನ್ಹ್ಯೂಮನ್, ದಿಸ್ ಇಸ್ ಇನ್ಹ್ಯೂಮನ್ ಸರ್, ಜಿನೋಸೈಡ್ ಇದು. ಒಂದು ವೆಲ್ಫೇರ್ ಸ್ಟೇಟ್ ಅಲ್ಲಿ, ಒಂದು ಡೆಮಾಕ್ರೆಟಿಕ್ ಸ್ಟೇಟ್ ಅಲ್ಲಿ ದಿಸ್ ವಿ ಕಾಂಟ್. ಯಾವ ದೇಶದಲ್ಲಿ ನೋಡೋದು, ನೀವು ಚೈನಾದಲ್ಲೂ ನೋಡೋಕ್ಕಾಗಲ್ಲ ಇದನ್ನ. ಈಗ ಟಿವಿ ನೋಡ್ತಿರೋರಿಗೆ ಸರ್ ಯಾವಾಗ ಸುಧಾರಿಸುತ್ತೆ ನಮ್ಮ ಲೈಫ್ ಅಂತ ನಿಮ್ಮ ಉತ್ತರ ಏನು ಸರ್? ಅನಾಲಿಸಿಸ್ ಮಾಡೋರು ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಯಾವುದೇ ಸರ್ಕಾರ ಇರುತ್ತೆ, ಸರ್ಕಾರಕ್ಕೆ ಪ್ರಿಕಾಷನ್ಸ್ ಇರಬೇಕು. ಇವತ್ತು ಒಂದು ವಾರದ 10 ದಿವಸದಿಂದ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಅಥವಾ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಅಥವಾ ಆನಿಯನ್ ರೇಟ್ ಜಾಸ್ತಿ ಏನಾದ್ರು ಆಟೋಮೆಟಿಕಲಿ ಏನೇ ಆಗುತ್ತೆ ಅಂತ ಹೇಳಿದ್ರೆ, 1 ತಿಂಗಳು ಮುಂಚೆನೆ ಇದನ್ನ ಪ್ರಿಪೇರ್ ಮಾಡ್ಕೊಂಡು ಒಂದು ಬಫರ್ ಮನಿ ಇಟ್ಕೊಂಡು, ಸೇಮ್ ಸರ್ ಕಾಮನ್ ಮ್ಯಾನ್ ಲೈಫ್ ಏನಿದೆ ಯಾವತ್ತೂ ಕೂಡ ಎಫೆಕ್ಟ್ ಆಗಬಾರ್ದು. ಈಗ ನೀವು ನೆದರ್ಲ್ಯಾಂಡ್ಸ್ ನೋಡಿ, ಸ್ವೀಡನ್ ನೋಡಿ, ಅಥವಾ ಅಮೆರಿಕಾದಲ್ಲಿ ಕಾಮನ್ ಮ್ಯಾನ್ ನೋಡಿ, ಅವ್ರಿಗೆ ಯಾವುದೇ ರೀತಿಯಾದ ಈ ಯುದ್ಧಗಳು ಏನು ನಡೆದ್ರೆ ಏನು ಎಫೆಕ್ಟ್ ಆಗಲ್ಲ. ಯಾಕಂತ ಹೇಳಿದ್ರೆ ಅವ್ರ ವೇ ಆಫ್ ಲೈಫ್ ಏನಿದೆ, ಬ್ರೆಡ್ ಬೇಕು ಅಂದ್ರೆ ರೇಷನ್ ಮಾಡ್ತಾರೆ ಅಲ್ಲಿ. ಬ್ರೆಡ್ ಬೇಕು ಅಂದ್ರೆ ರೇಷನ್ ಮಾಡ್ತಾರೆ. ಅವ್ರು ಮಾಡೋ ಶಕ್ತಿ ಇದೆ, ನಮಗಿದೆಯಾ? ಅದು ಯಾವ್ದಾರದು ರೇಷನ್ ಮಾಡೋ ಶಕ್ತಿ ನಮಗಿದೆಯಾ? ಚೆನ್ನಾಗಿ ತಿಂದು ಗುಂಡು ರೂಢಿ ಆಗಿರೋರು, ಅದೆಲ್ಲ ನಡೆಯೋದಿಲ್ಲ ಇಲ್ಲಿ. ಅಲ್ಲಿ ಕಾಳಸಂತೆ ನಡೆಯುತ್ತೆ, ಅಲ್ಲಿ ಬೆಲೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆಮೇಲೆ ಪ್ರತಿಯೊಬ್ಬನೂ ಒಂದಷ್ಟು ಸಮಯ, ಒಂದಷ್ಟು ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತಂದರೆ ನಾವು ಬಾಚ್ಕೊಳ್ಳೋಣ ಅಂತ. ಈಗ ಆಟೋ ರಿಕ್ಷಾ ಡ್ರೈವರ್ಗಳನ್ನು ನೋಡ್ತಾ ಇದೀವಲ್ಲ ನಾವು. ಹೇಳಿದ್ರೆ ಓಲಾ ಊಬರ್ ಕೊಡಲ್ವಾ ನೀವು ಅಂತಾರೆ. ಓಲಾ ಊಬರ್ 4 ಜನ ಹೋಗ್ತೀವಿ, ಇಲ್ಲಿ 3 ಜನ. ಅಂದ್ರೆ ನಮ್ಮ ಮನಸ್ಥಿತಿ ಬದಲಾಗಬೇಕು, ಮನಸ್ಥಿತಿ ಬದಲಾಗಬೇಕು. ಪ್ರತಿಯೊಂದು ಪರಿಸ್ಥಿತಿ ದುರ್ಲಭ ಪಡ್ಕೋತೇನೆ ಅಂತ ಅನ್ನೋರು ಸಾಮಾನ್ಯ ಜನ ಕೂಡ ಭಾವಿಸೋಕೆ ಶುರು ಮಾಡಿದ್ದಾರೆ ಈಗ, ಅಲ್ವೇ? ಅದು ನಮಗೆ ತೊಂದರೆ ಆಗ್ತಾ ಇರೋದು. ಈಗ ಮುಂಚೆ ಹೀಗಿರ್ಲಿಲ್ಲ, ಮೀಟರ್ ಕೇಳಿದಷ್ಟು ಕೊಡ್ತಾ ಇದ್ದು, ಈಗ 5 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀರಾ, 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀರಾ ಅಂತಂತಾರೆ. ಸರ್ ಇದುವರೆಗೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಪರಿಸ್ಥಿತಿ ದುರ್ಲಭ ಪಡ್ಕೊಳ್ತಾನೆ ಅದು. ನಾನು ಡಿಫರ್ ಆಗ್ತೀನಿ ನೋಡಿ. ಮುಂಚೆ ಒಂದು ಕಾಲದಲ್ಲಿ ಪಾಪ್ಯುಲೇಷನ್ ಇಸ್ ಅ ಲಯಬಿಲಿಟಿ ಅಂತ ಇದ್ರು. ನಮ್ಮ ಪಾಪ್ಯುಲೇಷನ್ ಇಂದ ನಾವು ಹಾಳಾಗೋಯ್ತಿದ್ವಿ. ಇವತ್ತು ಪಾಪ್ಯುಲೇಷನ್ ಇಸ್ ಸ್ಟ್ರೆಂತ್. ಇವತ್ತು 45 ವರ್ಷದಿಂದ ಲೋಯೆಸ್ಟ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ನಾವು ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಯಾಕಂದ್ರೆ ಉದ್ಯೋಗ ಬಂದ್ರೆ ಅವನು ದುಡಿಯೋದೇನೋ ಮಾಡೋದು. ಈಗ ಸಾರ್ ಹೇಳಿದ್ರು ರಿವರ್ ಲಿಂಕಿಂಗ್ ಮಾಡಬೇಕು, ಅದಕ್ಕೆ ಬೇಕಾರದೇನು ಲೇಬರ್ ಬೇಕು, ಮ್ಯಾನ್ ಪವರ್ ಬೇಕು. ಮ್ಯಾನ್ ಪವರ್ ನಮ್ಮಲ್ಲಿ ಬೇಕಾದಷ್ಟಿದೆ, ಅಬಂಡೆನ್ಸ್ ಅಲ್ಲಿ ಇದೆ. ಸರ್ಕಾರ ಅದು ಯುಟಿಲೈಸ್ ಮಾಡ್ತಾ ಮಾಡೋದು ಬೇರೆ ಮಾಡಬೇಕಾಯ್ತು. ಅದು ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಬರುತ್ತೆ, ನಮ್ಮ ನೀಡ್ಸು ಫುಲ್ಫಿಲ್ ಆಗುತ್ತೆ. ಚಂದ್ರಶೇಖರ್, ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ರೀ ಸರ್? ಲೆಸ್ ದನ್ 10%ಗಿಂತ 7% ಸ್ವಾಮಿ. ಲೋಯೆಸ್ಟ್ 7%, ನಾಳೆ 5% ಬರುತ್ತೆ. ಕೊಲೆ ದರೋಡೆ ಜಾಸ್ತಿ ಆಗ್ತದೆ, ಕಳ್ತನ ಜಾಸ್ತಿ ಆಗ್ತದೆ. ಎಷ್ಟು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಸರ್ ಇದು. ಈಗ ಬಳ್ಳಾರಿನಲ್ಲಿ ಗಣಿ ಪ್ರಾಬ್ಲಮ್ ಆಗ್ಬಿಟ್ಟು ನಿಂತೋಯ್ತಲ್ಲ ವ್ಯಾಪಾರ, ಅದ್ರ ಕಳ್ಸೋಕ್ಕಾಗಲ್ಲ ಅಂತ ನಿಷೇಧ ಹೇರ್ಬಿಟ್ರಲ್ಲ, ಏನಾಯ್ತು? ಮನೆಯಲ್ಲಿ ಕಳ್ತನ. ನಿಮ್ಮ ಪ್ರಕಾರ ಸರ್, ಹಿರಿಯ ಪತ್ರಕರ್ತರಾಗಿ ಈಗ ಮೋದಿ ಪಾತ್ರ ಮತ್ತು ನಮ್ಮ ದೇಶವನ್ನು ಮುನ್ನಡೆಸೋರ ಪಾತ್ರ ಏನಿರುತ್ತೆ? ಮೋದಿ ಪಾತ್ರ, ಅವರು ವಿದೇಶಗಳ ಬಗ್ಗೆ, ಭಾರತದ ಬಗ್ಗೆ ಇರೋ ಸದ್ಭಾವನೆ ಬಗ್ಗೆ ಅದೆಲ್ಲ ಇಟ್ಕೊಳ್ಳಿ. ಆ ವಿಚಾರಗಳು ತಪ್ಪೇನು ಇಲ್ಲ, ಸಮಯ ಸಂದರ್ಭದಲ್ಲಿ ಹೇಳಲಿ ನಾವು. ಅದೆಲ್ಲ ಬೇಕಾಗಿರೋದು ಅಲ್ಲಲ್ಲ. ಡೈವರ್ಷನ್ ಮಾಡದೆ ವಿಷಯನ, ಧರ್ಮಾಧಾರಿತ ವಿಚಾರಗಳನ್ನ ಮಾತಾಡೋದು ಬಿಟ್ಟು, ಕಾನೂನೇನೋ ತಂದಿದ್ದೀರ ಅದು ಬಿಡಿ, ಯಾವತ್ತಾದ್ರೂ ಹೆಂಗಾದ್ರೂ ಜಾರಿ ಆಗಲಿ, ಅದು ಬೇರೆ ಪ್ರಶ್ನೆ. ಅದನ್ನೇ ಹಿಡ್ಕೊಂಡು ಬಡಿಯೋದು ಬಿಡಿ, ನಿಲ್ಲಿಸಿ. ಆರ್ಥಿಕ ಸ್ಥಿತಿ ಇಂಪಾಲನೆ ಮಾಡೋದು ಮಾಡ್ಬೇಕು. ಅಚ್ಚೇದಿನ ಶುರುವಾಗಿಲ್ಲ. ಹೌಡಿ ಮೋದಿ ಒಂದು ಅಮೆರಿಕಾ ಇವೆಂಟ್ ನಡೆದಾಗ ಡೊನಾಲ್ಡ್ ಟ್ರಂಪ್ ಅವರು ಡೆಟ್ರಾಯ್ಡ್ ನಾನು ಏನೇನು ಮಾಡಿದ್ದೀನಿ ಅಂತ ದೊಡ್ಡ ಲಿಸ್ಟ್ ಕೊಟ್ಟರು, ಏನೇನು ಉದ್ಧಾರ ಮಾಡಿದ್ದೀನಿ ಆಟೋಮೊಬೈಲ್ ಸೆಕ್ಟರ್ ಅಂತ. ನಮ್ಮ ಪ್ರಧಾನಿಯವರು ಸಬ್ ಕುಚ್ ಅಚ್ಚಾಯಿ ಅಂತ ಮುಗಿಸ್ಬಂದ್ಬಿಟ್ರು. ನಮ್ಮ ಹೊಸ ವರ್ಷಕ್ಕೆ ಅಂದ್ರೆ ನ್ಯೂ ಇಯರ್ಗೆ ನ್ಯೂಸ್ ಇಯರ್ ಆಗಿ ಗುಡ್ ನ್ಯೂಸ್ಗಳು ಬರಲಿ ಅನ್ನೋದು ನಾವೆಲ್ಲರ ಆಶಯ, ನಿಜ. ಬಟ್ ಈ ಜಾಗತಿಕ ಮಟ್ಟದ ಈ ಬೆಳವಣಿಗೆಯಿಂದ ಒಂದಷ್ಟು ಆತಂಕ, ಒಂದಷ್ಟು ಭಯ, ಇದೆಲ್ಲದರ ನಡುವೆ ಪ್ರತಿನಿತ್ಯ ರಾತ್ರಿ ಮಲಗಿ ಬೆಳಗ್ಗೆ ಹೇಳ್ಬೇಕಾದ್ರೆ ನಮ್ಮ ಲೈಫ್ ಇವತ್ತು ಚೆನ್ನಾಗಿರಪ್ಪ ದೇವರೇ ಅಂತ ಕೈ ಮುಗಿತೀವಿ ನಾವೆಲ್ಲರೂ ಕೂಡ. ಇವತ್ತಿನ ಈ ಡಿಸ್ಕಷನ್ನ ಹಲವಾರು ಆಂಗಲ್ಗಳಲ್ಲಿ 3 ಜನ ಗೆಸ್ಟ್ ನಮ್ಮ ಜೊತೆ ಭಾಗವಹಿಸಿದರು. ಶ್ರೀ ಶೈಲೇಶ್ ಚಂದ್ರ ಗುಪ್ತಾ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ರವಿಕುಮಾರ್ ಸರ್, ಥ್ಯಾಂಕ್ ಯು. ಚಂದ್ರಶೇಖರ್ ಸರ್, ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು.